ಪನಾಮಕ್ಕೆ ಸಾಕಷ್ಟು ಹತ್ತಿರದಲ್ಲೇ ಇದೆ ಆಸ್ಟಿನ್ ವಾಲ್ ಲೈಟ್ ಹೌಸ್. ಈ ಲೈಟ್ ಹೌಸಿನ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದಂತೆ ನಾಪತ್ತೆಯಾದ. ಅವನು ನಾಪತ್ತೆಯಾದ ರಾತ್ರಿಯಷ್ಟೇ ಗುಡುಗು ಸಿಡಿಲುಗಳಿಂದ ಕೂಡಿದ ಭಾರೀ ಮಳೆಯಾಗಿತ್ತು. ಆ ಮಳೆಯಲ್ಲೇ ಅವನು ದ್ವೀಪದ ಅಂಚಿನಲ್ಲಿದ್ದ ಲೈಟ್ ಹೌಸಿಗೆ ನಡೆದು ಹೋಗುತ್ತಿರುವಾಗ ಭಾರೀ ಅಲೆಯೊಂದು ಬಂದು ಅವನನ್ನು ಸಮುದ್ರದ ಆಳಕ್ಕೆ ಕರೆದೊಯ್ದಿರಬೇಕೆಂದು ಜನ ಭಾವಿಸಿದ್ದರು. ಮರುದಿನ ಖಾರಿಯಲ್ಲಿ ಅವನು ನಿಲ್ಲಿಸುತ್ತಿದ್ದ ಸಣ್ಣ ದೋಣಿಯೂ ಕಾಣದಾದಾಗ ಜನರ ಭಾವನೆ ಇನ್ನಷ್ಟು ದೃಢವಾಯಿತು. ಈ ಪರಿಸ್ಥಿತಿಯಲ್ಲಿ ಲೈಟ್ ಹೌಸಿನ ಉಸ್ತುವಾರಿ ನೋಡಿಕೊಳ್ಳಲು ಕೂಡಲೇ ಇನ್ನೊಬ್ಬನನ್ನು ನೇಮಿಸಬೇಕು. ಯಾಕೆಂದರೆ ಅಲ್ಲಿನ ವಾಹನಗಳ ಸಂಚಾರಕ್ಕೆ ಹಾಗೂ ನ್ಯೂಯಾರ್ಕಿನಿಂದ ಪನಾಮಕ್ಕೆ ಬರುವ ಹಡಗುಗಳಿಗೆ ಆ ಲೈಟ್ ಹೌಸೇ ದಾರಿದೀಪ. ಮಸ್ಕಿಟೋ ಕೊಲ್ಲಿಯಲ್ಲಿ ಉದ್ದಕ್ಕೂ ಉಸುಬು ಹಾಗೂ ಮರಳು ದಂಡೆಗಳಿರುವುದರಿಂದ ಹಗಲಿನಲ್ಲಿ ಕೂಡ ಯಾನ ಮಾಡುವುದು ಸುಲಭವಲ್ಲ. ಇನ್ನು ರಾತ್ರಿಯ ಹೊತ್ತು ಹಗಲೆಲ್ಲ ಬಿಸಿಲಿನಲ್ಲಿ ಕಾದ ಸಮುದ್ರದ ನೀರು ಹಬೆಯೆಬ್ಬಿಸಿ ಗಾವುದ ದಾಚಿಗೆ ಏನಿದೆ ಎಂದೇ ತಿಳಿಯದಂತೆ ಮಾಡುತ್ತಿತ್ತು. ಹಡಗುಗಳು ದಾರಿ ತಪ್ಪದಿರಬೇಕಾದರೆ ಲೈಟ್ ಹೌಸಿನ ಬೆಳಕೇ ಗತಿ. ಆದ್ದರಿಂದ ಲೈಟ್ ಹೌಸಿನ ಉಸ್ತುವಾರಿಗಾಗಿ ಹೊಸಬನೊಬ್ಬನನ್ನು ಹುಡುಕುವ ಜವಾಬ್ದಾರಿ ಪನಾಮದಲ್ಲಿದ್ದ ಅಮೆರಿಕಾದ ಉಪರಾಯಭಾರಿಯ ಮೇಲೆ ಬಿತ್ತು. ಹಾಗೆ ಇದೇನು ಸುಲಭ ಸಾಧ್ಯದ ಕೆಲಸವಾಗಿರಲಿಲ್ಲ. ಮೊದಲನೆಯದಾಗಿ ನಾಪತ್ತೆಯಾದವನ ಜಾಗಕ್ಕೆ ಹೊಸಬನೊಬ್ಬನನ್ನು ಕೇವಲ 12 ಗಂಟೆಗಳೊಳಗಾಗಿ ಹುಡುಕಬೇಕು. ಎರಡನೆಯದಾಗಿ ಹೊಸಬನಿಗೆ ಕೆಲಸ ಗೊತ್ತಿರಬೇಕು, ಜವಾಬ್ದಾರಿ ಇರಬೇಕು. ಆದರೆ ಅರ್ಹತೆ ಇದ್ದರೂ ಈ ಕೆಲಸಕ್ಕೆ ಉತ್ಸಾಹದಿಂದ ಬರಬಲ್ಲ ವ್ಯಕ್ತಿಯೇ ಇರಲಿಲ್ಲವೆಂದರೆ ಆಶ್ಚರ್ಯವಿಲ್ಲ. ಲೈಟ್ ಹೌಸ್ ಗೋಪುರದೊಳಗಿನ ಬದುಕು ತೀರಾ ಕಷ್ಟದ್ದು. ಆ ಫಾಸಲೆಯ ಜನರಿಗೆ ಲಂಗು ಲಗಾಮಿಲ್ಲದೆ ಅಲೆದಾಡುವುದರಲ್ಲೇ ಖುಷಿ ಇರುವುದರಿಂದ ಇಂತಹ ಕೆಲಸ ಏನೇನೂ ಆಕರ್ಷಣೀಯವಲ್ಲ. ಲೈಟ್ ಹೌಸಿನ ಉಸ್ತುವಾರಿ ನೋಡಿಕೊಳ್ಳುವವ ನಿಜಕ್ಕೂ ಒಬ್ಬ ಖೈದಿ ಇದ್ದಂತೆ. ಭಾನುವಾರವನ್ನು ಹೊರತುಪಡಿಸಿದರೆ ಅವನು ಆ ಸಣ್ಣ ದ್ವೀಪವನ್ನು ಬಿಟ್ಟು ಹೊರ ಬರುವಂತೆಯೇ ಇಲ್ಲ. ದಿನಕ್ಕೆ 1 ಬಾರಿ ಆಸ್ಟಿನ್ ವಾಲ್ನಿಂದ ಬರುವ ದೋಣಿ ಅವನಿಗೆ ಊಟ ಮತ್ತು ಕುಡಿಯುವ ನೀರು ತಂದು ಕೊಡುತ್ತದೆ. ದೋಣಿಯಲ್ಲಿ ಬರುವವರಂತೂ ತಕ್ಷಣಕ್ಕೆ ತಾವು ತಂದಿದ್ದನ್ನು ಕೆಳಗಿಳಿಸಿ ಹೊರಟು ಬಿಡುತ್ತಾರೆ. ಸುಮಾರು 1 ಎಕರೆಯಷ್ಟಿರುವ ಆ ದ್ವೀಪದಲ್ಲಿ ಅವನೊಬ್ಬನೇ. ಲೈಟ್ ಹೌಸೇ ಅವನ ಸರ್ವಸ್ವ. ಹಗಲು ಹೊತ್ತಿನಲ್ಲಿ ಅವನು ಬ್ಯಾರೋಮೀಟರಿನ ಸ್ಥಿತಿಯನ್ನು ಸೂಚಿಸಲು ಹಲವು ಬಣ್ಣಗಳ ಧ್ವಜಗಳನ್ನು ಹಾರಿಸಬೇಕು. ರಾತ್ರಿ ಗೋಪುರದಲ್ಲಿ ದೀಪ ಹಚ್ಚಿ ಬೆಳಕು ಹಾಯಿಸಬೇಕು. ಹೀಗೆ ನೋಡಿದರೆ ಆ ಕೆಲಸವೇನೂ ಅಷ್ಟು ಕಷ್ಟದ್ದಲ್ಲ. ಆದರೆ ಗೋಪುರದ ತುದಿಯಲ್ಲಿರುವ ಕಾವಲು ನೆಲೆಗೆ ಹೋಗಬೇಕಾದರೆ 400ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಬೇಕು. ಅದು ದಿನಕ್ಕೆ 1 ಸಲವಲ್ಲ, ಅನೇಕ ಬಾರಿ. ಒಟ್ಟಿನಲ್ಲಿ ಅವನದು ಒಬ್ಬ ಸನ್ಯಾಸಿಯ ಜೀವನವಿದ್ದಂತೆ. ಆದ್ದರಿಂದಲೇ ನಾಪತ್ತೆಯಾದವನ ಜಾಗಕ್ಕೆ ಹೊಸಬನನ್ನು ಹೇಗೆ ಹುಡುಕುವುದೆಂದು ಐಸಾಕ್ ಫಾಲ್ಕನ್ ಬ್ರಿಡ್ಜ್ ತಲೆಯ ಮೇಲೆ ಕೈ ಇಟ್ಟುಕೊಂಡ. ಆದರೆ ಅವತ್ತೇ ಅನಿರೀಕ್ಷಿತವಾಗಿ ಎಲ್ಲ ರೀತಿಯಿಂದಲೂ ಯೋಗ್ಯನಾದವನೊಬ್ಬ ಸ್ವತಃ ತಾನೇ ಹುಡುಕಿಕೊಂಡು ಬರುವುದೇ. ಆದರೆ ಬಂದವನು 70 ಅಥವಾ ಅದಕ್ಕೂ ಹೆಚ್ಚು ವಯಸ್ಸಾದವನು. ಆದರೆ ಕಟ್ಟುಮಸ್ತಾದ ಆಳು. ಬೆಳ್ಳಗಾದ ತಲೆಗೂದಲು, ಮೈಬಣ್ಣ ಕಂದು ಬೆರೆತ ಕೆಂಪು. ನೀಲಿ ಕಣ್ಣುಗಳನ್ನು ನೋಡಿದ ಯಾರಿಗೂ ಅವನು ಆ ಕಡೆಯವನಲ್ಲ ಎನ್ನಿಸುತ್ತಿತ್ತು. ಖಿನ್ನನಾಗಿ ಕಾಣುತ್ತಿದ್ದರೂ ಅವನು ಪ್ರಾಮಾಣಿಕ ಎಂದು ಹೇಳಬಹುದಾಗಿತ್ತು. ಯಾಕೋ ಏನೋ ಫಾಲ್ಕನ್ ಬ್ರಿಡ್ಜ್ಗೆ ತಕ್ಷಣ ಅವನನ್ನು ಇಷ್ಟವಾಗಿ ಬಿಟ್ಟ. ಆಗ ಉಳಿದದ್ದು ಕೆಲವು ಪ್ರಶ್ನೆಗಳಷ್ಟೇ. ಯಾವೂರು?
ನಾನು ಪೋಲ್ಯಾಂಡ್ ದೇಶದವನು. ಇಷ್ಟು ದಿನ ಏನು ಮಾಡ್ತಾ ಇದ್ದೆ? ದೇಶದಿಂದ ದೇಶ ಸುತ್ತೋದೇ ನನ್ನ ಕೆಲಸ. ಈ ಕೆಲಸಕ್ಕೆ ಬರುವವನು ಒಂದೇ ಕಡೆ ಇರಬೇಕಾಗತ್ತೆ, ಗೊತ್ತಾ ನಿನಗೆ? ಈಗ ನನಗೆ ವಿಶ್ರಾಂತಿ ಬೇಕು. ಸರ್ಕಾರಿ ಕೆಲಸ ಯಾವುದಾದ್ರೂ ಮಾಡಿದ್ಯಾ? ಮಾಡಿದ್ರೆ ದಾಖಲೆ ಏನು? ಮುದುಕ ಬಣ್ಣ ಹೋದ ಸಿಲ್ಕಿನ ಸಣ್ಣ ಗಂಟನ್ನು ಜೇಬಿನಿಂದ ಹೊರತೆಗೆದು ಅದನ್ನು ನಿಧಾನವಾಗಿ ಬಿಚ್ಚಿ, ಇಲ್ಲಿವೆ ನೋಡಿ ದಾಖಲೆಗಳು. ಇದು 1830ರಲ್ಲಿ ನನಗೆ ಸಿಕ್ಕಿದ ಶಿಲುಬೆ. ಇದು ಸ್ಪ್ಯಾನಿಷ್ ಕಾರ್ಲಿಸ್ಟ್ ಯುದ್ಧದಲ್ಲಿ ಹೋರಾಟಕ್ಕೆ ಸಿಕ್ಕಿದ್ದು. ಈ 3ನೇದು ಫ್ರೆಂಚು. ಈ 4ನೇದು ಹಂಗೇರಿಯಲ್ಲಿ ಕೊಟ್ಟಿದ್ದು. ಆಮೇಲೆ ಅಮೇರಿಕದಲ್ಲಿ ಯುದ್ಧ ಮಾಡಿದೆ. ಅಂತರ್ಯುದ್ಧದಲ್ಲಿ ಅಲ್ಲಿ ಶಿಲುಬೆಯನ್ನು ಕೊಡಲಿಲ್ಲ, ಆದರೆ ಈ ಪತ್ರ ಎಂದು ವಿವರಿಸಿದ. ಫಾಲ್ಕನ್ ಬ್ರಿಡ್ಜ್ ಆ ಕಾಗದ ಬಿಡಿಸಿ ಓದಿದ. ಓಹೋ, ನಿನ್ನ ಹೆಸರು ಸ್ಕಾವಿನ್ಸ್ಕಿ. ಬಯೋನೆಟ್ ದಾಳಿಯಲ್ಲಿ ಒಬ್ಬನೇ ಹೋರಾಡದವನು, ಧೈರ್ಯವಂತ ಅಂತ ಆಯ್ತು. ಈ ಉಸ್ತುವಾರಿ ಕೆಲಸನೂ ಅಷ್ಟೇ ಮುತುವರ್ಜಿಯಿಂದ ನೋಡ್ಕೋಬಲ್ಯಾ? ಪ್ರತಿದಿನವೂ ಅನೇಕ ಸಲ ಗೋಪುರದ ತುದಿಗೆ ಹತ್ತಿ ಇಳಿಬೇಕು. ನಿನ್ನ ಕಾಲಿಗೆ ಹತ್ತಿ ಇಳಿಯೋ ಶಕ್ತಿ ಇದೆಯಾ? ಬಯಲು ಸೀಮೆಯಲ್ಲಿ 1000 ಮೈಲ್ ನಡೆದಿದ್ದೀನಿ ಸ್ವಾಮಿ. ಸರಿ, ನೀನು ಹಡಗಿನಲ್ಲಿ ಏನಾದ್ರೂ ಕೆಲಸ ಮಾಡಿದ್ದೀಯಾ? ಮಾಡಿದ್ದೀನಿ, 3 ವರ್ಷ. ಪರವಾಗಿಲ್ಲ, ಸಾಕಷ್ಟು ಅನುಭವನೇ ಇದೆ. ಆದರೆ ವಿಶ್ರಾಂತಿಯ ಅನುಭವ ಮಾತ್ರ ಇಲ್ಲ ಸ್ವಾಮಿ. ಯಾಕೆ? ಅದೇ ನಾನು ಕೇಳ್ಕೊಂಡು ಬಂದಿದ್ದು ಎಂದು ಭುಜ ಕೊಡುವಿದ ಮುದುಕ. ಆದರೂ ಈ ಕೆಲಸ ಮಾಡೋ ವಯಸ್ಸು ನಿಂದಲ್ಲ. ಸ್ವಾಮಿ, ನಾನು ತುಂಬ ಕಷ್ಟ ಅನುಭವಿಸ್ತವನು, ದೇಶಾಂತರ ಹೋಗಿ ನುಜ್ಜುಗುಜ್ಜಾದವನು. ಇಂಥ ಒಂದು ಕೆಲಸ ಸಿಗ್ತಾ ಅಂತ ಕನಸು ಕಾಣ್ತಾ ಇದ್ದೆ. ನಾನು ಮುದುಕ, ವಿಶ್ರಾಂತಿ ಬೇಕು. ಈಗ ನನಗೆ ಈ ಕೆಲಸ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ಇಂಥ ಅವಕಾಶ ನನಗೆ ಬೇರೆ ಮಾತ್ರ ಸಿಕ್ಕೋಲ್ಲ. ಒಳ್ಳೆ ಸಮಯದಲ್ಲಿ ಪನಾಮಕ್ಕೆ ಬಂದಿದ್ದೀನಿ. ಕೇಳ್ಕೊಳ್ತಾ ಇದ್ದೀನಿ ನಿಮ್ಮನ್ನ, ದೇವ್ರೇ, ನಾನೊಂದು ದೋಣಿ, ಬಂದರು ಸಿಕ್ಕದೆ ಸಮುದ್ರದಲ್ಲೇ ಮುಳುಗ್ತಾ ಇರೋ ದೋಣಿ. ಸ್ವಾಮಿ, ಕೃಪೆ ಮಾಡಿ, ನಾನು ನಂಬಿಕಸ್ತ. ಆಗ್ಲಿ ಆಗ್ಲಿ ಆಗ್ಲಿ, ಇವತ್ತಿನಿಂದಲೇ ನಿನ್ನ ಕೆಲಸಕ್ಕೆ ನೇಮಿಸಿದ್ದೇನೆ. ಎಲ್ಲ ತಮ್ಮ ಕೃಪೆ. ಆದರೆ ಒಂದು ಮಾತು ನೆನಪಿರ್ಲಿ, ಕೆಲಸದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ತಕ್ಷಣ ಡಿಸ್ಮಿಸ್. ಆಯಿತು ನನ್ನೊಡೆಯ, ಆಯಿತು. ಅದೇ ಸಂಜೆ ಸೂರ್ಯ ಮುಳುಗಿ ಬಹುಬೇಗ ಕತ್ತಲು ಕವಿದಾಗ ಮುದುಕ ಲೈಟ್ ಹೌಸಿನ ತುತ್ತ ತುದಿಯಲ್ಲಿ ಕಾರ್ಯಪ್ರವೃತ್ತನಾಗಿದ್ದ. ಲೈಟ್ ಹೌಸಿನ ಕೋಲು ಬೆಳಕು ಸಮುದ್ರದ ಅಲೆಗಳ ಮೇಲೆ ಕುಣಿದಾಡುತ್ತಿತ್ತು. ಶಾಂತ ರಾತ್ರಿ. ಆಳವಾದ ಮೌನದಿಂದ ಕೂಡಿದ ಕತ್ತಲಿನಲ್ಲಿ ನೀರಿನಿಂದ ಮೇಲೆದ್ದ ಹಬೆ ಚಂದ್ರನ ಸುತ್ತ ಒಂದು ಬಗೆಯ ಮಂಜಿನ ವೃತ್ತವನ್ನು ರಚಿಸಿತ್ತು. ತೀರದತ್ತ ಬರುತ್ತಿದ್ದ ಅಲೆಗಳಿಂದಾಗಿ ಸಮುದ್ರ ಮಾತ್ರ ಚಲಿಸುತ್ತಿರುವಂತೆ ಕಾಣುತ್ತಿತ್ತು. ಸ್ಕಾವಿನ್ಸ್ಕಿ ಗೋಪುರದ ತುದಿಯ ಬಾಲ್ಕನಿಯಲ್ಲಿ ನಿಂತಿದ್ದ. ಕೆಳಗಿನಿಂದ ನೋಡಿದರೆ ಅವನು ಕೇವಲ ಒಂದು ಚುಕ್ಕಿಯ ಹಾಗೆ ಕಾಣುತ್ತಿದ್ದ. ಆ ಹೊಸ ಪರಿಸರದ ಬಗೆಗೆ ಮನಸ್ಸನ್ನು ಕೇಂದ್ರೀಕರಿಸಲು ಎಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಅವನಿಗೆ. ಬೇಟೆಗಾರರ ಕೈಗೆ ಸಿಕ್ಕಿಕೊಳ್ಳದಂತೆ ಪ್ರಾಣಭಯದಿಂದ ಓಡಿ ಬಂದು ಗುಹೆಯೊಂದರಲ್ಲಿ ಅಡಗಿಕೊಂಡ ಪ್ರಾಣಿಯಂತಾಗಿತ್ತು ಅವನ ಸ್ಥಿತಿ. ಕೊನೆಗೂ ಅವನಿಗೆ ಶಾಂತಿ ಸಿಕ್ಕಿತ್ತು. ಈಗ ವರ್ಣಿಸಲಾಗದ ಸಂತೋಷ. ಅವನ ಅದುವರೆಗಿನ ಅಲೆದಾಟ, ದುರದೃಷ್ಟ ಎಲ್ಲವೂ ಕೊನೆಗೊಂಡಂತೆ. ಬಿರುಗಾಳಿಯಿಂದ ಹಾಯಿ ಪಟಗಳೆಲ್ಲ ಹರಿದು ಹೋಗಿ ಇನ್ನೇನು ಮುಳುಗಿ ಹೋಗಲಿದ್ದ ಅವನ ಬದುಕಿನ ಹಡಗು ಕೊನೆಗೂ ಬಂದರಿಗೆ ಬಂದಿತ್ತು. ಈಗ ಕಣ್ಣ ಮುಂದೆ ಆ ಬಿರುಗಾಳಿಯ ದೃಶ್ಯಗಳು ಹಾದು ಹೋಗುತ್ತಿದ್ದವು. ಫಾಲ್ಕನ್ ಬ್ರಿಡ್ಜಿಗೆ ತನ್ನ ಬದುಕಿನ ಕೆಲವು ಸಂಗತಿಗಳನ್ನೇನೋ ಹೇಳಿದ್ದ. ಆದರೆ ಹೇಳದ ಸಾಹಸಗಳು ಸಾವಿರಾರು. ಅವನು ದುರದೃಷ್ಟವಂತ,
ಒಂದು ಕಡೆ ತಳವೂರಿ ಜೋಪಡಿ ಕಟ್ಟಿಕೊಂಡು ಬೆಂಕಿ ಮಾಡಿದರೆ ಸಾಕು, ಯಾವುದೋ ದುಷ್ಟ ಗಾಳಿ ಬೀಸಿ ಬಂದು ಆ ಬೆಂಕಿಯನ್ನು ನಂದಿಸಿ ಅವನನ್ನು ವಿನಾಶದಂಚಿಗೆ ಕೊಂಡೊಯ್ಯುತ್ತಿತ್ತು. ಬಾಲ್ಕನಿಯಲ್ಲಿ ನಿಂತು ಬೆಳಕು ಮುದುಡಿಕೊಂಡ ತೆರೆಗಳನ್ನು ನೋಡುತ್ತಿದ್ದವನಿಗೆ ಈಗ ತನ್ನ ಇಡೀ ಬದುಕು ನೆನಪಾಗತೊಡಗಿತು. ತಾನು ಜಗತ್ತಿನ 4 ಮೂಲೆಗಳಲ್ಲೂ ಹೋರಾಡಿದವನು. ತನ್ನ ಕೊನೆಯಿರದ ಅಲೆದಾಟದಲ್ಲಿ ಮಾಡದ ಕೆಲಸವಿಲ್ಲ. ಕಷ್ಟಪಟ್ಟು ಮೈಮುರಿದು ದುಡಿದು ಒಂದಿಷ್ಟು ದುಡ್ಡು ಕೂಡಿಸುತ್ತಿದ್ದುದು ನಿಜ. ಆದರೆ ಎಷ್ಟೇ ಎಚ್ಚರಿಕೆಯಿಂದಿದ್ದರೂ ಕೂಡಿಸಿದ್ದನ್ನು ಅನಿರೀಕ್ಷಿತವಾಗಿ ಕಳೆದುಕೊಳ್ಳುತ್ತಿದ್ದ. ಆಸ್ಟ್ರೇಲಿಯಾದ ಚಿನ್ನದ ಗಣಿಯಲ್ಲೂ ಆಫ್ರಿಕಾದ ವಜ್ರದ ಗಣಿಯಲ್ಲೂ ತಾನು ದುಡಿದುದ್ದುಂಟು. ಪೂರ್ವ ಭಾರತದಲ್ಲಿ ಅಲ್ಲಿನ ಸರ್ಕಾರಕ್ಕಾಗಿ ದುಷ್ಟ ಮೃಗಗಳನ್ನು ಬೇಟೆಯಾಡಿದ್ದುಂಟು. ಬ್ರೆಜಿಲ್ಲಿನ ಕಾಡು ಜನರೊಡನೆ ವ್ಯಾಪಾರ ಮಾಡಿದ್ದೂ ಉಂಟು. ಒಂದು ದಿನ ಅಮೆಜಾನ್ ನದಿಯಲ್ಲಿ ತನ್ನ ತೆಪ್ಪೆ ಛಿದ್ರವಾಗಿ ಬಿಟ್ಟಿತ್ತು. ಅರೆಬೆತ್ತಲಾಗಿ ದಿಕ್ಕಿಲ್ಲದೆ ಅನೇಕ ವಾರಗಳವರೆಗೆ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಅಡವಿಸುತ್ತಿದ್ದ. ಅನಂತರ ಅರ್ಕ್ನಾಸ್ ಬಳಿಯ ಹೆಲೇನಾ ಎಂಬಲ್ಲಿ ಒಂದು ಕುಲುಮೆಯನ್ನು ಸ್ಥಾಪಿಸಿದ. ಇಡೀ ನಗರವನ್ನು ಧ್ವಂಸಗೊಳಿಸಿದ ಬೆಂಕಿ ತನ್ನ ಕುಲುಮೆಯನ್ನೂ ನೆಲಸಮ ಮಾಡಿತು. ರಾಕಿ ಪರ್ವತಗಳ ಇಂಡಿಯನ್ನರ ಕೈಗೆ ಸಿಕ್ಕಿಬಿದ್ದಾಗ ಕೆನಡಿಯನ್ನನೊಬ್ಬ ತನ್ನನ್ನು ರಕ್ಷಿಸಿದ್ದು ಒಂದು ಪವಾಡವೇ ಸರಿ. ಆಮೇಲೆ ಬಾಹ್ಯ ಬೋರ್ಡ್ಗಳ ನಡುವೆ ಓಡಾಡುತ್ತಿದ್ದಾಗ ದೋಣಿಯಲ್ಲಿ ನಾವಿಕನಾಗಿ ಕೆಲಸ. ಆ ದೋಣಿಯೂ ಮುಳುಗಿ ಹೋಯಿತು. ಹವಾನದಲ್ಲಿ ತನ್ನದೊಂದು ಸಿಗಾರು ಕಾರ್ಖಾನೆ ಇತ್ತು. ತಾನು ಕಾಯಿಲೆ ಬಿದ್ದಾಗ ತನ್ನ ಪಾರ್ಟ್ನರೇ ಅದನ್ನು ದೋಚಿಬಿಟ್ಟ. ಈಗ ಆಸ್ಟಿನ್ ವಾಲ್ಗೆ ಬಂದಿದ್ದಾಗಿದೆ. ತನ್ನ ಸೋಲುಗಳಿಗೆ ಇಂದೇ ಕೊನೆ. ಕಲ್ಲು ಬಂಡೆಗಳ ಈ ದ್ವೀಪದಲ್ಲಿ ನೀರು ಬೆಂಕಿಯಿಂದಾಗಲಿ ಜನಗಳಿಂದಾಗಲಿ ತನಗೆ ತೊಂದರೆ ಇಲ್ಲ. ಮತ್ತೆ ಜನರಷ್ಟೇ ತನಗೆ ತೊಂದರೆ ಕೊಡಲಿಲ್ಲ. ಇಲ್ಲಿಯವರೆಗೂ ಎಷ್ಟೆಲ್ಲ ಒಳ್ಳೆಯ ಜನರನ್ನು ತಾನು ನೋಡಿಲ್ಲ. ಅವನನ್ನು ಬಲ್ಲ ಜನ ಪಾಪ ದುರದೃಷ್ಟವಂತ ಎಂದಷ್ಟೇ ಹೇಳುತ್ತಿದ್ದರು. ಆದರೆ ದಿನಗಳದಂತೆ ಅವನು ಹುಚ್ಚನಂತಾದ. ದ್ವೇಷ ತೀರಿಸಿಕೊಳ್ಳುವುದಕ್ಕಾಗಿ ಯಾವುದೋ ಒಂದು ಬಲವಾದ ಕೈ ತಾನು ನೆಲದ ಮೇಲೆ ನೀರಿನ ಮೇಲೆ ಎಲ್ಲಿದ್ದರೂ ಸರಿ ಅಟ್ಟಿಸಿಕೊಂಡು ಬರುತ್ತಿದೆ ಎಂದು ನಂಬಿದ್ದ. ಆದರೆ ಆ ಬಗೆಗೆ ಅವನು ಅಷ್ಟಾಗಿ ಹೇಳಿಕೊಳ್ಳುತ್ತಿರಲಿಲ್ಲ. ಅದು ಯಾವ ಕೈ ಎಂದು ಯಾರಾದರೂ ಕೇಳಿದರೆ ಉತ್ತರ ನಕ್ಷತ್ರದ ಕಡೆಗೆ ಬೆರಳು ಮಾಡಿ ತೋರಿಸಿ ಆ ಕೈ ಅಲ್ಲಿಂದಲೇ ಬರುತ್ತದೆ ಎನ್ನುತ್ತಿದ್ದ. ಹಂಗೇರಿಯಲ್ಲಿದ್ದಾಗ ಒಂದು ದಿನ ಅವನ ಮೈಮೇಲೆ 10 ಕಡೆ ಬಯೋನೆಟ್ನಿಂದ ಇರಿಯಲಾಯಿತು. ಕುದುರೆ ಏರಲು ಕಾಲಿಡುವ ರಿಕಾಪನ್ನು ಹಿಡಿದುಕೊಳ್ಳದೆ ಕ್ಷಮಿಸಿ ಎಂದು ಹೇಳದೆ ಅವನು ಇಂಥ ಹಿಂಸೆಗೆ ಗುರಿಯಾಗಿದ್ದ. ತನ್ನ ದಾರಿ ಎಷ್ಟೇ ಕಡಿದಾಗಿರಲಿ ಸುಮ್ಮನೆ ಕೈಚೆಲ್ಲಿ ಕೂರುವ ಜಾಯಮಾನವಲ್ಲ ಅವನದು. ಇರುವೆಯ ಹಾಗೆ ಸದಾ ಒಂದೇ ಗುರಿಯಿಂದ ಮೇಲೆ ಇರುತ್ತಿದ್ದ. 100 ಬಾರಿ ಕೆಳಗೆ ಜಾರಿ ಬೀಳಲಿ 101 ಬಾರಿ ಹತ್ತಲು ಸಿದ್ಧ. ನಿಜಕ್ಕೂ ವಿಚಿತ್ರ ಮನುಷ್ಯ. ಲೆಕ್ಕವಿಲ್ಲದಷ್ಟು ಸಲ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಸಂಕಷ್ಟಗಳಿಂದ ಪಕ್ವಗೊಂಡು ದೃಢಕಾಯನಾಗಿ ರೂಪುಗೊಂಡಿದ್ದ ನಿಜ. ಆದರೆ ಅವನದು ಮಗುವಿನಂತಹ ಮನಸ್ಸು. ಕ್ಯೂಬಾದಲ್ಲಿ ಮಲೇರಿಯಾ ಹರಡಿದಾಗ ತಾನೂ ಅದಕ್ಕೆ ಗುರಿಯಾದ. ಏಕೆಂದರೆ ತನ್ನಲ್ಲಿದ್ದ ಕ್ವಿನೈನ್ ಗುಳಿಗೆಗಳಲ್ಲಿ ಒಂದನ್ನೂ ಉಳಿಸಿಕೊಳ್ಳದೆ ರೋಗಿಗಳಿಗೆ ಹಂಚಿಬಿಟ್ಟಿದ್ದ. ನಿರಾಶಾದಾಯಕವಾದ ಎಷ್ಟೇ ಘಟನೆಗಳು ಸಂಭವಿಸಿದರೂ ಅವನ ಆಶಾವಾದಕ್ಕೆ ಎಂದಿಗೂ ಮುಪ್ಪಿಲ್ಲ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ದೃಷ್ಟಿ. ಪ್ರತಿ ವರ್ಷ ಚಳಿಗಾಲದಲ್ಲಿ ತುಂಬಾ ಉತ್ಸಾಹದಿಂದಿರುತ್ತಿದ್ದ. ಅವನು ಮುಂದೆ ಸಂಭವಿಸಲಿದ್ದ ಒಳ್ಳೆಯ ಘಟನೆಗಳ ಬಗೆಗೆ ಭವಿಷ್ಯ ನುಡಿಯುತ್ತಿದ್ದಂತಿತ್ತು. ಬರಲಿರುವ ಒಳ್ಳೆಯ ದಿನಗಳ ನಿರೀಕ್ಷೆಯೇ ಅವನನ್ನು ವರ್ಷ ಜೀವಂತವಾಗಿಡುತ್ತಿತ್ತೇನೋ. ಆದರೇನು, ಚಳಿಗಾಲ ಕಳೆಯುತ್ತಿತ್ತು. ಸ್ಕಾವಿನ್ಸ್ಕಿಯ ಕೂದಲು ಇನ್ನಷ್ಟು ಬೆಳ್ಳಗಾಗುತ್ತಿತ್ತು ಅಷ್ಟೇ. ಅವನು ಬೇಗ ಮುದಿಯಾಗತೊಡಗುತ್ತಿದ್ದ. ಮೈಯ ಕಸುವು ಉಡುಗುತ್ತಿತ್ತು. ಒಂದು ಕಾಲದಲ್ಲಿ ನಿರ್ದಯನಾಗಿದ್ದ ಸೈನಿಕ ಈಗ ಸಣ್ಣ ವಿಷಯಕ್ಕೆಲ್ಲ ಕಣ್ಣೀರಿಡುವಂತಾಯಿತು. ಮತ್ತೆ ಇದ್ದಕ್ಕಿದ್ದಂತೆ ತನ್ನ ಹಳೆಯ ಕಾಲವನ್ನು ನೆನಪಿಸಿಕೊಂಡು ಮರಗುವುದೂ ಕೂಡ ಸಾಮಾನ್ಯವಾಗಿತ್ತು. ಗುಬ್ಬಚ್ಚಿಯ ಹಾಗೆ ಕಾಣುವ ಬೂದು ಬಣ್ಣದ ಹಕ್ಕಿ, ಹಿಮವನ್ನು ಮಾಡಿಕೊಂಡ ಪರ್ವತ ಶಿಖರ, ಅಥವಾ ಎಂದೋ ಕೇಳಿದ ಒಂದು ಹಾಡಿನ ಸಾಲು, ಹೀಗೆ ಯಾವುದಾದರೂ ಸರಿ ಅವನ ಗತಕಾಲಕ್ಕೆ ಸಂಬಂಧಿಸಿದ್ದೇನನ್ನೋ ನೆನಪಿಗೆ ತಂದುಕೊಂಡು ಮರಗುವಂತೆ ಮಾಡುತ್ತಿತ್ತು. ಕೊನೆಗೆ ವಿಶ್ರಾಂತಿಗಾಗಿ ಮಾತ್ರ ಅವನು ಹಂಬಲಿಸುತ್ತಿದ್ದ.
ಈ ಅಲೆದಾಟವನ್ನು ನಿಲ್ಲಿಸಿ ಒಂದು ಕಡೆ ನೆಲೆ ನಿಲ್ಲುವುದಕ್ಕೆ ಮಿಗಿಲಾದ ಸುಖವಿಲ್ಲ ಎನ್ನಿಸುತ್ತಿತ್ತು ಅವನಿಗೆ. ಹಾಗೆ ನೋಡಿದರೆ ಇಂತಹ ಸುಖ ಪಡೆಯುವ ಹಕ್ಕು ಅವನಿಗಿತ್ತು. ಆದರೆ ಲೆಕ್ಕವಿಲ್ಲದಷ್ಟು ಬಾರಿ ನಿರಾಸೆಗೊಳಗಾಗಿದ್ದುದರಿಂದ ಅಂತಹ ಸುಖವನ್ನು ನಿರೀಕ್ಷಿಸಲು ಹೆದರುತ್ತಿದ್ದ. ಈಗಂತೂ ಅನಿರೀಕ್ಷಿತವಾದದ್ದು ಸುಲಭವಾಗಿ ಸಂಭವಿಸಿತು. 12 ಗಂಟೆಗಳಿಗೂ ಕಡಿಮೆ ಅವಧಿಯಲ್ಲಿ ಅವನು ವಿಶ್ರಾಂತಿ ನೀಡುವಂತಹ ಕೆಲಸ ಸಿಕ್ಕಿಬಿಟ್ಟಿತ್ತು. ಆ ಸಂಜೆ ಗೋಪುರದ ದೀಪ ಹಚ್ಚಿದ ಮೇಲೆ ಅವನು ಸ್ವಲ್ಪ ಮಟ್ಟಿಗೆ ದಿಗ್ಭ್ರಮೆಗೊಂಡಂತಿದ್ದ. ಇದುವರೆಗೆ ನಡೆದದ್ದೆಲ್ಲ ನಿಜವೇ? ಹೌದು ಎನ್ನುವ ಧೈರ್ಯವಿಲ್ಲ. ಅದರ ಸುತ್ತಲಿನ ಪರಿಸರ ನಿಜವೆಂದೇ ಸಾರುತ್ತಿತ್ತು. ಬಾಲ್ಕನಿಯಲ್ಲಿ ಗಂಟೆಗಟ್ಟಲೆ ನಿಂತುಕೊಂಡು ಸುತ್ತಮುತ್ತ ನೋಡತೊಡಗಿದ. ಸಮುದ್ರವನ್ನು ಮೊಟ್ಟ ಮೊದಲ ಬಾರಿಗೆ ನೋಡುತ್ತಿರುವಂತೆ ಅವನ ಕಣ್ಣುಗಳು ಅಲೆಗಳ ಮೇಲೇ ನೆಟ್ಟಿದ್ದವು. ಆಸ್ಟಿನ್ ವಾಲ್ನ ಗಂಟೆಗಳು ಮಧ್ಯರಾತ್ರಿಯ 12 ಬಾರಿಸಿ ಎಷ್ಟು ಹೊತ್ತಾದರೂ ಅವನು ಹಾಗೆಯೇ ನಿಂತಿದ್ದ. ಕೆಳಗಡೆ ಸಮುದ್ರ ಹಾಡುತ್ತಿತ್ತು. ಲೈಟ್ ಹೌಸಿನ ದೀಪ ತನ್ನ ಕಣ್ಣು ಕುಕ್ಕುವ ಕೋಲು ಬೆಳಕಿನಿಂದ ರಾತ್ರಿಯನ್ನು ಬಗೆಯುತ್ತಿತ್ತು. ಅದರಾಚೆಗಿನ ಜಗತ್ತಿನಲ್ಲಿ ಸಂಪೂರ್ಣ ಕತ್ತಲೆ, ನಿಗೂಢವಾದ ಭಯಂಕರ ಕತ್ತಲೆ. ಆದರೆ ಆ ಕತ್ತಲೆಯಲ್ಲೇ ಕೈಕಾಲು ಪಡೆದುಕೊಂಡು ಬೆಳಕಿನತ್ತ ಧಾವಿಸಿ ಬರುವಂತಿತ್ತು. ರಾತ್ರಿಯಿಂದ ಹೊರಬಂದ ಭಾರೀ ಅಲೆಗಳು ಉರುಳುತ್ತಾ ಉರುಳುತ್ತಾ ದ್ವೀಪದ ತೀರಾ ಹತ್ತಿರವಾದಂತೆ ಘರ್ಜಿಸುತ್ತಿದ್ದವು. ಬೆಳಕಿನಿಂದಾಗಿ ಅವುಗಳ ನೊರೆ ಹೊಳೆಯುತ್ತಿತ್ತು. ಸಮುದ್ರಕ್ಕೆ ಭರೆತ ಬಂದು ನೀರು ಮರಳು ದಂಡೆಯ ಮೇಲೆ ಹರಡಿಕೊಳ್ಳುತ್ತಿತ್ತು. ಸಮುದ್ರದ ನಿಗೂಢ ಧ್ವನಿ ಜೋರಾಗುತ್ತಿತ್ತು. ಕೆಲವೊಮ್ಮೆ ಅದು ಕೋವಿಯ ಗುಂಡಿನಂತೆ ಕಿವಿಗಡಚುಕ್ಕಿದರೆ ಮತ್ತೊಮ್ಮೆ ಅಡವಿಯ ಹಾಗೆ ಮರ್ಮರಗುಟ್ಟುತ್ತಿತ್ತು. ಆಗಾಗ ದೂರದಲ್ಲಿರುವ ಮನುಷ್ಯರ ಧ್ವನಿಯಂತೆ ಕೇಳಿಬರುತ್ತಿದ್ದುದೂ ಉಂಟು. ಆಮೇಲೆ ಇದ್ದಕ್ಕಿದ್ದಂತೆ ಕವಿದ ಮೌನ. ಸ್ವಲ್ಪ ಸಮಯದ ನಂತರ ಮುದುಕನ ಕಿವಿಗೆ ಆಳವಾದ ನಿಟ್ಟುಸಿರನ್ನೂ ಮುಸಿ ಮುಸಿ ಅಳುವನ್ನು ಕೇಳಿದಂತೆ ಭಾಸವಾಯಿತು. ಕವಿದುಕೊಂಡ ಮಂಜನ್ನು ಗುಡಿಸಿ ಹಾಕಿದ ಗಾಳಿ ಆಕಾಶದಲ್ಲಿ ಕಪ್ಪು ಮೋಡಗಳನ್ನು ಕಲೆ ಹಾಕಿ ಚಂದ್ರನನ್ನು ಮುಚ್ಚಿ ಹಾಕಿತು. ಪಶ್ಚಿಮದ ಗಾಳಿ ಬಿರುಸಾಯಿತು. ಲೈಟ್ ಹೌಸಿನ ಬುನಾದಿಯನ್ನು ನೆಕ್ಕುತ್ತಿರುವ ನೊರೆ, ದೂರದಲ್ಲೆಲ್ಲೋ ಗುಡುಗು ಮಿಂಚಿನ ಮಳೆಯಾಗುತ್ತಿರುವ ಸದ್ದು, ಕಣ್ಣಿಗೆ ಕಾಣದ ಹಾಯಿ ಪಟಲಗಳಿಗೆ ತೂಗು ಬಿಟ್ಟ ಲಾಟೀನುಗಳು ಒಬ್ಬೆ ಇಡುತ್ತಿರುವ ಕತ್ತಲಿನಲ್ಲಿ ಹಸಿರು ದೀಪಗಳನ್ನು ಮಿಂಚಿಸುತ್ತಿವೆ. ಅವು ಸಣ್ಣ ಸಣ್ಣ ಹಸಿರ ಚುಕ್ಕಿಗಳಾಗಿ ಅತ್ತಿಂದಿತ್ತ ಮೇಲೆ ಕೆಳಗೆ ಆಡುತ್ತಿವೆ. ಸ್ಕಾವಿನ್ಸ್ಕಿ ತನ್ನ ಕೊಠಡಿಗೆ ಹೋದ. ಬಿರುಗಾಳಿ ಊಳಿಡುತ್ತಿದೆ. ದೂರದಲ್ಲಿ ಜನ ತಮ್ಮ ತಮ್ಮ ಬೋಟುಗಳಲ್ಲಿ ಕುಳಿತು ಹೆದ್ದರೆಗಳ ವಿರುದ್ಧ, ಕತ್ತಲೆಯ ವಿರುದ್ಧ ಸೆಣಸಾಡುತ್ತಿದ್ದಾರೆ. ಇಲ್ಲಿ ಅವನ ಕೊಠಡಿಯಲ್ಲಿ ಎಲ್ಲವೂ ಶಾಂತ ನೀರವ. ಬಿರುಗಾಳಿಯ ಸದ್ದನ್ನು ಸಾಯಿಸಬಲ್ಲ ಭಾರೀ ಗೋಡೆಗಳು. ಗಡಿಯಾರದ ಕ್ರಮಬದ್ಧ ಟಿಕ್ ಟಿಕ್ ಸದ್ದಷ್ಟೇ ಮುದುಕನನ್ನು ನಿದ್ರೆಗೆ ಕರೆದೊಯ್ಯುವುದಕ್ಕಾಗಿ ಜೋಗುಳ ಹಾಡುವಂತಿದೆ. ಗಂಟೆಗಳು, ದಿನಗಳು, ವಾರಗಳು ಉರುಳಿದವು. ಸಮುದ್ರ ಭೋರ್ಗರೆಯುವಾಗ ಕತ್ತಲಲ್ಲಿ ತಮ್ಮ ಹೆಸರುಗಳನ್ನು ಕರೆಯುವ ಧ್ವನಿಯೊಂದು ಕೇಳಿಸುತ್ತದೆ ಎಂದು ನಾವಿಕರು ಹೇಳುತ್ತಾರೆ. ಸಮುದ್ರ ತನ್ನ ಅನಂತತೆಯಲ್ಲಿ ಮನುಷ್ಯನೊಬ್ಬನನ್ನು ಹಾಗೆ ಕರೆಯಬಲ್ಲುದಾದರೆ ಮನುಷ್ಯನನ್ನು ಹೆಚ್ಚು ವಯಸ್ಸಾದಂತೆಲ್ಲ ಅವನನ್ನು ಕರೆಯುವ ಇನ್ನೊಂದು ಅನಂತ ಅಪಾರವೂ ಇರದು ಸಾಧ್ಯ. ಅದು ಇನ್ನಷ್ಟು ನಿಗೂಢವಾಗಿರಬಹುದು. ಒಬ್ಬನು ಬದುಕಿನಿಂದ ಎಷ್ಟರ ಮಟ್ಟಿಗೆ ಬೇಸತ್ತಿರುತ್ತಾನೋ ಅಷ್ಟೇ ಮಟ್ಟಿಗೆ ಅವನು ಅಂತಹ ಕರೆಗಳನ್ನು ಸ್ವಾಗತಿಸುತ್ತಾನೆ. ಆದರೆ ಆ ಕರೆಗಳನ್ನು ಕೇಳಿಸಿಕೊಳ್ಳಲು ಅವನಿಗೆ ಶಾಂತಿ ಇರಬೇಕು. ಅದು ಹೇಗಾದರೂ ಇರಲಿ, ಇಳಿವಯಸ್ಸು, ವಿಶ್ರಾಂತಿಯನ್ನು ಬಯಸುವುದಂತೂ ಖಂಡಿತ. ಅದು ಗೋರಿಯನ್ನು ನಿರೀಕ್ಷಿಸುವಂತಹ ಸ್ಥಿತಿ. ಸ್ಕವಿನ್ಸ್ಕಿಯ ಪಾಲಿಗೆ ಆ ಲೈಟ್ ಹೌಸು ಗೋರಿಯ ಎದುರಿಗಿರುವ ಕಾಯುವ ಕೋಣೆಯ ಹಾಗಿತ್ತು. ಲೈಟ್ ಹೌಸ್ ಗೋಪುರದೊಳಗಿನ ಬದುಕಿನಷ್ಟು ನೀರಸವಾದ ಬದುಕು ಇನ್ನೊಂದಿಲ್ಲ. ಯುವಕರು ಇಂತಹ ಬದುಕಿಗೆ ಬಂದು ತಕ್ಷಣ ಓಡಿ ಹೋಗುವುದು ಸಹಜ. ಆದ್ದರಿಂದ ಲೈಟ್ ಹೌಸಿನ ಉಸ್ತುವಾರಿ ನೋಡಿಕೊಳ್ಳುವವನು ವಯಸ್ಸಾದ ವ್ಯಕ್ತಿಯೇ ಆಗಿರಬೇಕು. ಅಂತಹವನು ವಿಷಣ್ಣನಾಗಿರುತ್ತಾನೆ, ಅಂತರ್ಮುಖಿಯಾಗಿರುತ್ತಾನೆ. ಅವನೇನಾದರೂ ಲೈಟ್ ಹೌಸಿನಿಂದ ಹೊರಬಂದು ಜನರ ಜೊತೆ ಬೆರೆತಾಗ ಇತರರಿಗೆ ಅವನು ಅದೇ ತಾನೇ ನಿದ್ದೆಯಿಂದ ಎದ್ದು ಬಂದವನಂತೆ ಕಂಡರೆ ಆಶ್ಚರ್ಯವಿಲ್ಲ. ಲೈಟ್ ಹೌಸಿನ ಉಸ್ತುವಾರಿ ನೋಡಿಕೊಳ್ಳುವವನಿಗೆ ಸಂಬಂಧಪಟ್ಟದ್ದು ಬಹಳಷ್ಟು. ಅವುಗಳಿಗೆ ನಿಶ್ಚಿತ ಆಕಾರವಾಗಲಿ ರೂಪುರೇಷೆಯಾಗಲಿ ಇಲ್ಲ.
ಇಲ್ಲಿ ಆಕಾಶ, ಇಲ್ಲಿ ಸಮುದ್ರ, ಈ ಎರಡು ಅನಂತಗಳ ನಡುವೆ ಎಲ್ಲೋ ಒಂದು ಕಡೆ ಒಬ್ಬಂಟಿಯಾದ ಅವನ ಆತ್ಮ ಹೊಂದಿದೆ. ಹಾಗೆ ನೋಡಿದರೆ ಆ ಬದುಕಿನಲ್ಲಿ ಯೋಚನಾ ಶಕ್ತಿಯೇ ಧ್ಯಾನದ ಒಂದು ನಿರಂತರ ಪ್ರವಾಹವಾಗುತ್ತದೆ. ಧ್ಯಾನದಲ್ಲಿರುವ ಉಸ್ತುವಾರಿ ನೋಡಿಕೊಳ್ಳುವವನನ್ನು ಅವನ ಕರ್ತವ್ಯಗಳನ್ನೂ ಒಳಗೊಂಡಂತೆ ಯಾವುದೂ ಎಚ್ಚರಿಸಲಾರದು. ಜಪಮಾಲೆಯ ಮಣಿಗಳಂತೆ ಪ್ರತಿದಿನವೂ ಇನ್ನೊಂದು ದಿನದಂತೆ ಇರುತ್ತದೆ. ಆದರೂ ಸ್ಕವಿನ್ಸ್ಕಿ ಹಿಂದೆಂದೂ ಇಲ್ಲದಷ್ಟು ಸಂತೋಷದಿಂದಿದ್ದ. ಸೂರ್ಯ ಹುಟ್ಟುವುದಕ್ಕೆ ಮುಂಚೆಯೇ ಎದ್ದು ಉಪಹಾರ ಸೇವಿಸುತ್ತಿದ್ದ. ನಂತರ ದೀಪದ ಲೆನ್ಸುಗಳನ್ನು ಒರೆಸುತ್ತಿದ್ದ. ಆಮೇಲೆ ತನ್ನ ಬಾಲ್ಕನಿಯಲ್ಲಿ ಕುಳಿತು ಮರೆಯಿಲ್ಲದೆ ಸಮುದ್ರವನ್ನು ದಿಟ್ಟಿಸುವುದು. ಅನಂತವಾದ ನೀಲಿ ಹಿನ್ನೆಲೆಯಲ್ಲಿ ಉಬ್ಬಿಕೊಂಡ ಹಾಯಿ ಪಟಲಗಳದ್ದೇ ಸಾಮಾನ್ಯ ದೃಶ್ಯ. ಆ ಹಾಯಿ ಪಟಲಗಳು ಎಷ್ಟು ಬೆಳ್ಳಗಿರುತ್ತಿದ್ದವೆಂದರೆ ಅವುಗಳನ್ನು ನೋಡಲು ಕಣ್ಣುಗಳನ್ನು ಅರ್ಧ ಮುಚ್ಚಿಕೊಳ್ಳಬೇಕಿತ್ತು. ಸಮುದ್ರ ಮಾರ್ಗವನ್ನು ಗುರುತಿಸುವುದಕ್ಕಾಗಿ ಇದ್ದ ಕೆಂಪು ಬಣ್ಣದ ತೇಲು ಬುರುಡೆಗಳು ಅಲೆಯ ಜೊತೆಯಲ್ಲಿ ಲಯಬದ್ಧವಾಗಿ ಹಿಂದೆ ಮುಂದೆ ತೊಯ್ಯುತ್ತಿದ್ದವು. ಪ್ರತಿದಿನ ಮಧ್ಯಾಹ್ನ ಹಾಯಿ ಹಡಗುಗಳ ನಡುವೆ ಬೂದು ಬಣ್ಣದ ದಟ್ಟ ಹೊಗೆ ಏಳುತ್ತಿತ್ತು. ಅದು ನ್ಯೂಯಾರ್ಕಿನಿಂದ ಬರುತ್ತಿದ್ದ ಹಡಗಿನ ಹೊಗೆ. ಆ ಹಡಗಿನಿಂದಲೇ ಆಸ್ಟಿನ್ ವಾಲ್ಗೆ ಪ್ರಯಾಣಿಕರು ಹಾಗೂ ಸರಕು ಸರಂಜಾಮು ಬಂದಿಳಿಯುತ್ತಿತ್ತು. ಬಾಲ್ಕನಿಯ ಇನ್ನೊಂದು ಕಡೆಯಿಂದ ಸ್ಕವಿನ್ಸ್ಕಿ ಆಸ್ಟಿನ್ ವಾಲ್ನ ಭವ್ಯ ದೃಶ್ಯವನ್ನು, ಹಾಯಿ ಪಟಲಗಳಿಂದ ದೋಣಿಗಳಿಂದ ತುಂಬಿಕೊಂಡು ಬಂದವರನ್ನು ನೋಡಬಹುದಿತ್ತು. ಅದರ ಆಚೆಗೆ ಬಿಳಿ ಬಣ್ಣದ ಮನೆಗಳಿದ್ದ ಊರು. ಲೈಟ್ ಹೌಸಿನ ತುದಿಯಿಂದ ಆ ಮನೆಗಳು ಕಡಲ ಹಕ್ಕಿಯ ಗೂಡುಗಳಂತೆ ಕಾಣುತ್ತಿದ್ದವು. ದೋಣಿಗಳು ಜೀರುಂಡಿಯ ಹಾಗೆ ಕಂಡರೆ ತಿರುಗಾಡುತ್ತಿದ್ದ ಜನ ಚುಕ್ಕಿಗಳ ಹಾಗೆ ಕಾಣುತ್ತಿದ್ದರು. ಬೆಳಗಿನ ಹೊತ್ತು ಪೂರ್ವದಿಂದ ಬೀಸುತ್ತಿದ್ದ ತಂಗಾಳಿ ದಿನನಿತ್ಯದ ಹಲವು ಸದ್ದುಗಳನ್ನು ಹೊತ್ತು ತರುತ್ತಿತ್ತು. ಅವನ್ನು ಅಡಗಿಸುವ ಹಾಗೆ ಉಗಿ ಹಡಗುಗಳ ಸದ್ದು. ಮಧ್ಯಾಹ್ನ ಬಂದರಲ್ಲಿದ್ದ ಎಲ್ಲ ಹಡಗುಗಳು ಸ್ತಬ್ಧ. ಕಡಲ ಹಕ್ಕಿಗಳು ನೆರಳಿನಲ್ಲಿ ಅಡಗಿಕೊಳ್ಳುತ್ತಿದ್ದವು. ಸಮುದ್ರದ ಅಲೆಗಳು ಶಾಂತವಾಗಿ ಸೋಮಾರಿತನ ಪಡೆದುಕೊಳ್ಳುತ್ತಿದ್ದವು. ಆಗ ನೆಲದ ಮೇಲೆ, ಸಮುದ್ರದಲ್ಲಿ, ಲೈಟ್ ಹೌಸಿನಲ್ಲಿ ಎಲ್ಲೆಲ್ಲೂ ಮುರಿಯಲಾಗದ ಮೌನ. ಗೋಪುರದ ನೀಲಿ ಆಕಾಶದಲ್ಲೇ ಕೊರದಿಟ್ಟಂತೆ ಕಾಣುತ್ತಿತ್ತು. ನೀರಿನ ಮೇಲೆ, ಮರಳಿನ ಮೇಲೆ, ಕಲ್ಲು ಬಂಡೆಗಳ ಮೇಲೆ ಬಿಸಿಲೋ ಬಿಸಿಲು. ಅಂತಹ ಕ್ಷಣಗಳಲ್ಲಿ ಸ್ಕವಿನ್ಸ್ಕಿ ಕೂಡ ಒಂದು ಬಗೆಯ ಪಾಲುಮಾರಿಕೆಗೆ ಗುರಿಯಾಗುತ್ತಿದ್ದ. ವಿಶ್ರಾಂತಿಯಿಂದ ತನಗೆ ಒಳ್ಳೆಯದೇ ಆಯಿತೆಂದು ಅವನು ತಿಳಿದಿದ್ದ. ಇಷ್ಟು ವರ್ಷಗಳ ಮೇಲೆ ದೊರೆತ ಆ ಅದೃಷ್ಟದಿಂದ ಅವನಿಗೆ ತೃಪ್ತಿಯಾಗಿತ್ತು. ಎಂತಹ ದಡ್ಡ ದರಿದ್ರನೇ ಆಗಿರಲಿ, ಒಳ್ಳೆಯ ಬದುಕು ಬಾಳುವಂತಾದಾಗ ಸುಖದಿಂದ ಇದ್ದು ಬಿಡ ಬಯಸುತ್ತಾನೆ. ಈ ದಿಸೆಯಲ್ಲಿ ಸ್ಕವಿನ್ಸ್ಕಿಗೆ ಕೂಡ ಬರುಬರುತ್ತಾ ಒಂದು ಬಗೆಯ ಆತ್ಮವಿಶ್ವಾಸ ಮೂಡತೊಡಗಿತು. ಆ ಗೋಪುರ, ಅದರ ದೀಪ, ಕಲ್ಲು ಬಂಡೆಗಳು, ಮರಳು ದಂಡೆಗಳು, ತನ್ನ ಏಕಾಂಗಿತನ ಎಲ್ಲವೂ ಅವನಿಗೆ ಪ್ರಿಯವಾದವು. ದ್ವೀಪದ ಸಂದು ಬಿರುಕುಗಳಲ್ಲಿ ಮೊಟ್ಟೆ ಇಡುತ್ತಿದ್ದ ಕಡಲ ಹಕ್ಕಿಗಳನ್ನು, ಅವು ಲೈಟ್ ಹೌಸಿನ ಚಾವಣಿಯ ಮೇಲೆ ಸಭೆ ಸೇರುತ್ತಿದ್ದುದನ್ನು ಸ್ಕವಿನ್ಸ್ಕಿ ಪ್ರೀತಿಸುತ್ತಿದ್ದ. ತಾನು ತಿಂದ ಮೇಲೆ ಉಳಿದುದನ್ನು ಆ ಹಕ್ಕಿಗಳಿಗೆ ಎಸೆಯುತ್ತಿದ್ದ. ಆಮೇಲೆ ಅವು ಎಷ್ಟರ ಮಟ್ಟಿಗೆ ಪಳಗಿಬಿಟ್ಟವೆಂದರೆ ಅವನು ಊಟಕ್ಕೆ ಕುಳಿತ ತಕ್ಷಣ ಎಲ್ಲ ಗುಂಪುಗೂಡಿ ಹಾಜರಾಗುತ್ತಿದ್ದವು. ಅವನ ಸುತ್ತ ಬಿಳಿ ರೆಕ್ಕೆಗಳನ್ನು ಬಡಿಯುತ್ತಾ ಹಾರುತ್ತಿದ್ದವು. ಮುದುಕ ಸ್ಕವಿನ್ಸ್ಕಿ ಕುರಿಗಳ ನಡುವೆ ಕಾಣಿಸುವ ಕುರಿ ಕಾಯುವವನಂತೆ ಅವುಗಳ ನಡುವೆ ಓಡಾಡುತ್ತಿದ್ದ. ಭರತವಿಲ್ಲದ ಸಮಯದಲ್ಲಿ ಅವನು ಮರಳು ದಂಡೆಗಳ ಬಳಿಗೆ ಹೋಗಿ ಹಿಂದೆ ಸರಿಯುವ ಅಲೆಗಳು, ಬಿಟ್ಟು ಹೋಗುತ್ತಿದ್ದ ಸಿಂಪು ಮೀನುಗಳನ್ನು ಸಂಗ್ರಹಿಸುತ್ತಿದ್ದ. ರಾತ್ರಿಯ ಹೊತ್ತು ಚಂದ್ರನ ಮತ್ತು ಲೈಟ್ ಹೌಸಿನ ಬೆಳಕಿನಲ್ಲಿ ಬಂಡೆಗಳ ನಡುವೆ ನಿಂತಿರುತ್ತಿದ್ದ ನೀರಿನಲ್ಲಿ ಮೀನು ಹಿಡಿಯುತ್ತಿದ್ದುದುಂಟು. ಈ ಬಂಡೆಗಳನ್ನು, ಮರಗಳಿಲ್ಲದ ಆ ದ್ವೀಪವನ್ನು ಅವನು ಪ್ರೀತಿಸುತ್ತಿದ್ದ. ದ್ವೀಪದಲ್ಲಿ ಇದ್ದದ್ದು ಕೆಲವು ಗಿಡಬಳ್ಳಿಗಳಷ್ಟೇ. ಆದರೆ ಆ ದ್ವೀಪದಿಂದ ಕಾಣಿಸುತ್ತಿದ್ದ ದೃಶ್ಯ ಮಾತ್ರ ತುಂಬ ಮನಮೋಹಕ. ಮಧ್ಯಾಹ್ನದ ಹೊತ್ತಿಗೆ ವಾತಾವರಣ ತಿಳಿಯಾದಾಗ ಪೆಸಿಫಿಕ್ ಸಾಗರದಾಚೆಗೆ ಚಾಚಿದ್ದ ಬಂಡೆಗಳಿಂದ ತುಂಬಿದ್ದ ಇಡೀ ಪ್ರದೇಶ ದಟ್ಟ ಹಸುರಿನಿಂದ ನಳನಳಿಸುತ್ತಿತ್ತು. ಸ್ಕವಿನ್ಸ್ಕಿಗೆ ತಾನೊಂದು ಕೊನೆಯಿರದ ವನವನ್ನು ನೋಡುತ್ತಿರುವ ಹಾಗೆ ಅನ್ನಿಸುತ್ತಿತ್ತು. ಸ್ಕವಿನ್ಸ್ಕಿ ತನ್ನ ಟೆಲಿಸ್ಕೋಪಿನ ಮೂಲಕ
ಅಲ್ಲಿನ ಮರಗಳನ್ನು ಕೈಬೀಸುತ್ತಿದ್ದ ಬಾಳೆ ತೋಟವನ್ನಷ್ಟೇ ಅಲ್ಲ, ಕೋತಿ ಹಿಂಡನ್ನೇ ನೋಡಬಹುದಾಗಿತ್ತು. ಅರಣ್ಯದ ಮೇಲೆ ಇದ್ದಕ್ಕಿದ್ದಂತೆ ಗುಂಪಾಗಿ ಹಾರಿ ಬರುತ್ತಿದ್ದ ಗಿಳಿ ಹಿಂಡು ಕಾಮನ ಬಿಲ್ಲನ್ನು ಮುಡಿದುಕೊಂಡು ಮೋಡದ ಹಾಗೆ ಕಾಣಿಸುತ್ತಿತ್ತು. ಸ್ಕವಿನ್ಸ್ಕಿ ಆ ಅರಣ್ಯಗಳನ್ನೆಲ್ಲ ಸುತ್ತಿದವನೇ. ಚೆಲುವನ್ನು ಚಿಮ್ಮುವ ಮೋಹಕವಾದ ಅಡವಿಯೊಳಗೆ ಎಂತೆಂಥ ಅಪಾಯಗಳು ಕಾದಿವೆಯೆಂದು ಅವನಿಗೆ ಗೊತ್ತಿತ್ತು. ಅಡವಿಯೊಳಗೆ ತಾನು ಅಲೆದಾಡುತ್ತಿದ್ದ ಕಾಲದಲ್ಲಿ ಕೋತಿಗಳ ಎದೆ ನಡಗಿಸುವ ಕಿರಿಚಾಟವನ್ನು, ಜಾಗ್ವಾರ್ ಜಂತುಗಳ ಗರ್ಜನೆಯನ್ನು ತೀರಾ ಹತ್ತಿರದಿಂದ ಕೇಳಿದ್ದುಂಟು. ಅಂತಹ ಕಾಡುಗಳಲ್ಲಿ ಮನುಷ್ಯ ಮಾತ್ರದವನು ಎಷ್ಟೆಲ್ಲ ಭೀತಿಗೆ ಗುರಿಯಾಗಬಹುದೆಂಬ ಅರಿವು ಅವನಿಗಿತ್ತು. ರಕ್ತದಾಹದ ಸೊಳ್ಳೆಗಳು, ಮರದ ಜಿಗಣೆಗಳು, ವಿಷದಿಂದ ತುಂಬಿದ ದೊಡ್ಡ ಗಾತ್ರದ ಜೇಡಗಳು ಇವು ಭಯ ಹುಟ್ಟಿಸುತ್ತಿದ್ದವು. ಈಗ ಲೈಟ್ ಹೌಸಿನ ತುದಿಯಲ್ಲಿ ನಿಂತು ಆ ಕಾಡುಗಳ ಚೆಲುವನ್ನು ಹೀರುತ್ತಿರುವುದರೊಂದಿಗೆ ಅವನು ಸದ್ಯ ತಾನು ಆ ಭಯಾನಕ ಜಗತ್ತಿನಿಂದ ಪಾರಾಗಿ ಬಂದಿನಲ್ಲ ಎಂಬ ನೆಮ್ಮದಿಯ ಉಸಿರು ಬಿಡುತ್ತಿದ್ದ. ಭಾನುವಾರಗಳಂದು ಅವನು ತನ್ನ ಗೋಪುರ ಬಿಟ್ಟು ಬರುತ್ತಿದ್ದುದುಂಟು. ಹಾಗೆ ಬಂದಾಗ ಅವನ ಮೇಲೆ ನೀಲಿ ಬಣ್ಣದ ಯೂನಿಫಾರ್ಮ್ ಇರುತ್ತಿತ್ತು. ಮೆಡಲುಗಳನ್ನು ಸಿಕ್ಕಿಸಿದ್ದ ಆ ಯೂನಿಫಾರಂಗೆ ಬೆಳ್ಳಿಯ ಗುಂಡಿಗಳಿದ್ದವು. ಚರ್ಚಿನಿಂದ ಹಿಂತಿರುಗುವಾಗ ಯಾರಾದರೂ, ಓಹ್, ನಮ್ಮ ಲೈಟ್ ಹೌಸಿನವ, ಒಳ್ಳೆ ಮನುಷ್ಯ, ಅಮೇರಿಕಾದವನಾದರೂ ಒಬ್ಬರ ತಂಟೆಗೂ ಬರೋಲ್ಲ ಎಂದು ಆಡಿಕೊಂಡರೆ ಹೆಮ್ಮೆಯಿಂದ ಅವನು ಬಿಳಿತಲೆ ಬೀಗುತ್ತಿತ್ತು. ಭಾನುವಾರಗಳಂದು ತಾನು ಪೇಟೆಯಲ್ಲಿ ಕೊಂಡುಕೊಂಡ ಸ್ಪಾನಿಷ್ ಪತ್ರಿಕೆಗಳನ್ನು, ಫಾಲ್ಕನ್ ಬ್ರಿಡ್ಜಿನಿಂದ ಈಸಿಕೊಂಡ ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆಯನ್ನು ಅವನು ಓದುತ್ತಿದ್ದ. ಯುರೋಪಿಗೆ ಸಂಬಂಧಿಸಿದ್ದ ಸುದ್ದಿಗಳಿಗಾಗಿ ಅವನ ಕಣ್ಣುಗಳು ಹಸಿದಿರುತ್ತಿದ್ದವು. ಪಾಪ ಅವನ ಮುದಿ ಹೃದಯ ಆ ಗೋಪುರದಲ್ಲೂ ತನ್ನ ದೇಶಕ್ಕಾಗಿ ಮಿಡಿಯುತ್ತಿತ್ತು. ಒಮ್ಮೊಮ್ಮೆ ತನ್ನ ದಿನನಿತ್ಯದ ಊಟ ಮತ್ತು ಸಿಹಿ ನೀರು ತರುವ ದೋಣಿ ಬಂದಾಗ ಸ್ಕವಿನ್ಸ್ಕಿ ತನ್ನ ಗೋಪುರದಿಂದ ಹೊರಬಂದು ದೋಣಿ ನಡೆಸುತ್ತಿದ್ದ ಜಾನ್ಸ್ ನೊಡನೆ ಮಾತನಾಡುತ್ತಿದ್ದ. ಆದರೆ ದಿನ ಕಳೆದಂತೆ ಅವನು ಜನರ ಜೊತೆ ಬೆರೆಯುವುದನ್ನೇ ಬಿಟ್ಟು ಬಿಟ್ಟ. ಬೇಟೆಗೆ ಹೋಗುವುದನ್ನು ನಿಲ್ಲಿಸಿದ. ಪತ್ರಿಕೆ ಓದುವುದನ್ನು ಕೈಬಿಟ್ಟ. ಜಾನ್ಸ್ನ ರಾಜಕೀಯ ಮಾತುಕತೆಗಳಲ್ಲೂ ಅವನಿಗೆ ಆಸಕ್ತಿ ಉಳಿಯಲಿಲ್ಲ. ಅವನು ಒಂದು ನರಪೆಳ್ಳೆಯನ್ನೂ ನೋಡದೆ ಅಥವಾ ಜನ ಅವನ ಸುಳಿವನ್ನೂ ಕಾಣದೆ ಹಲವು ವಾರಗಳೇ ಕಳೆದು ಬಿಡುತ್ತಿದ್ದವು. ಮುದುಕ ಇನ್ನು ಬದುಕಿದ್ದಾನಾ ಎಂಬುದಕ್ಕೆ ದಡದಲ್ಲಿ ದೋಣಿ ತಂದಿಳಿಸುತ್ತಿದ್ದ ಅವನ ಆಹಾರ ಪದಾರ್ಥಗಳು ಮಾಯವಾಗುತ್ತಿದ್ದುದೇ ಸಾಕ್ಷಿ. ಅಲ್ಲದೆ ಸಮುದ್ರದ ಅಂಚಿನಲ್ಲಿ ಸೂರ್ಯ ಅದೆಷ್ಟು ಕರಾರುವಕ್ಕಾಗಿ ಹುಟ್ಟುತ್ತಿದ್ದನೋ ಅಷ್ಟೇ ಕರಾರುವಕ್ಕಾಗಿ ಅವನು ಲೈಟ್ ಹೌಸಿನ ದೀಪ ಹಚ್ಚುತ್ತಿದ್ದರಿಂದ ಪರವಾಗಿಲ್ಲ, ಆಸಾಮಿ ಕಣ್ಣಿಗೆ ಬೀಳದಿದ್ದರೂ ಬದುಕಿದ್ದಾನಲ್ಲ ಎಂದು ಜನ ಆಡಿಕೊಳ್ಳುತ್ತಿದ್ದರು. ಮುದುಕ ಉಳಿದ ಜಗತ್ತಿನಿಂದ ಸಂಪೂರ್ಣವಾಗಿ ವಿಮುಖನಾಗಿದ್ದನೆಂಬುದಂತೂ ಸ್ಪಷ್ಟವಾಗಿತ್ತು. ಜಗತ್ತು ಅವನ ದ್ವೀಪದ ಸರಹದ್ದಿನೊಳಗೆ ಆರಂಭವಾಗಿ ಅಲ್ಲೇ ಅಂತ್ಯವಾಗುತ್ತಿತ್ತು. ತಾನು ಸಾಯುವವರೆಗೂ ಈ ಗೋಪುರವನ್ನು ಬಿಡಬಾರದೆಂದು ನಿರ್ಧರಿಸಿದ್ದ. ಗೋಪುರದಾಚೆಗೆ ಇನ್ನೊಂದು ಅಸ್ತಿತ್ವವಿದೆ ಎಂಬುದೇ ಮರೆತು ಹೋಗಿತ್ತು. ಅದೇ ಕಾಲಕ್ಕೆ ಅವನು ಒಂದು ಬಗೆಯ ಅನುಭಾವಿಯಾಗಿ ಬಿಟ್ಟಿದ್ದ. ಅವನ ಮಗುವಿನಂತಹ ಕಣ್ಣು ಕನಸು ಕಾಣುತ್ತಿರುವಂತೆ ಭಾಸವಾಗುತ್ತಿತ್ತು. ದೀರ್ಘಕಾಲದ ಏಕಾಂತದಿಂದ, ತೀರಾ ಸಾಮಾನ್ಯವಾಗಿರುವ ಸುತ್ತಲೂ ಪರಿಸರದ ಪ್ರಭಾವದಿಂದ ತನ್ನ ಅಸ್ತಿತ್ವವನ್ನೇ ಮರೆಯುವ ಸ್ಥಿತಿ ಮುಟ್ಟಿಬಿಟ್ಟಿದ್ದ. ಅದೊಂದು ಸುಪ್ತ ಪ್ರಜ್ಞೆಯ ಅನುಭವ. ಅವನಿಗೆ ಆಕಾಶ, ನೀರು, ಬಂಡೆ, ಗೋಪುರ, ಮರಳದಂಡೆ, ಹಾಯಿಪಟಗಳು, ಕಡಲ ಹಕ್ಕಿಗಳು, ಉಬ್ಬರ ವಿಳಿತ ಎಲ್ಲವೂ ಮಹಾಚೈತನ್ಯವೊಂದರಲ್ಲಿ ಒಂದಾಗಿವೆ ಅಥವಾ ಅದರ ಭಾಗವಾಗಿವೆ ಎಂದು ಅನ್ನಿಸತೊಡಗಿತ್ತು. ತಾನೇ ಸ್ವತಃ ಈ ನಿಗೂಢ ಚೈತನ್ಯದಲ್ಲಿ ಮುಳುಗಿ ಏಳುತ್ತಿರುವಂತೆ ಕನಸು ಕಂಡ. ತನ್ನ ತನವನ್ನು ಕಳೆದುಕೊಂಡ. ತನ್ನ ವೈಯಕ್ತಿಕ ಅಸ್ತಿತ್ವವನ್ನೇ ಮರೆತು ಬಿಟ್ಟ. ಆ ಮಸುಗತ್ತಲೆಯ ಕನಸಿನಲ್ಲಿ ಅವನು ಕಂಡದ್ದು ಶಾಂತಿ, ಸಾವಿನಷ್ಟು ಸರ್ವವ್ಯಾಪ್ತಿಯಾದ ಶಾಂತಿ. ಎಚ್ಚರವೂ ಆಯಿತು. ಒಂದು ದಿನ ಸ್ಕವಿನ್ಸ್ಕಿ ದಿನವೂ ಬರುವ ದೋಣಿ ಬಂದು ಹೋದ 1 ಗಂಟೆಯ ನಂತರ ತನ್ನ ಗೋಪುರ ಇಳಿದು ಬಂದ. ತನ್ನ ಆಹಾರದ ಪಟ್ಟಣದ ಜೊತೆ ಇನ್ನೊಂದು ಪಾರ್ಸಲ್ ಇದ್ದುದನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು. ಅದರ ಮೇಲೆ ಅಮೇರಿಕಾದ ಸ್ಟ್ಯಾಂಪುಗಳಿದ್ದವು.
ಅದಕ್ಕೆ ಸುತ್ತಿದ ಬಟ್ಟೆಯ ಮೇಲೆ ಅವನದೇ ವಿಳಾಸ, ಮಿಸ್ಟರ್ ಸ್ಕವಿನ್ಸ್ಕಿ. ತುಂಬಾ ಕುತೂಹಲದಿಂದ ಮುದುಕ ಪಾರ್ಸಲ್ ಬಿಚ್ಚಿದ. ಒಳಗೆ ಬರೀ ಪುಸ್ತಕಗಳು. ಒಂದನ್ನೆತ್ತಿಕೊಂಡು ನೋಡಿ ಕೆಳಗಿಟ್ಟ. ಕೈಗಳು ತುಂಬಾ ನಡುಗುತ್ತಿದ್ದವು. ತನ್ನ ಕಣ್ಣನ್ನು ತಾನೇ ನಂಬಲಾರದಾದ. ಹೌದು, ಸಂದೇಹವೇ ಇಲ್ಲ, ಆ ಪುಸ್ತಕ ಪೋಲಿಷ್ ಭಾಷೆಯದು. ಇದು ಹೇಗೆ ಸಾಧ್ಯ? ಯಾರು ಈ ಪುಸ್ತಕ ಕಳಿಸಿದವರು? ನೆನಪು ಮಾಡಿಕೊಳ್ಳಲು ಸ್ವಲ್ಪ ಕಷ್ಟವೇ ಆಯಿತು. ಅಮೆರಿಕದ ಉಪರಾಯಭಾರಿ ತನಗೆ ಕಳುಹಿಸಿದ್ದ ನ್ಯೂಯಾರ್ಕ್ ಹೆರಾಲ್ಡ್ ಪತ್ರಿಕೆಯ ಒಂದು ಸಂಚಿಕೆಯಲ್ಲಿ ನ್ಯೂಯಾರ್ಕಿನಲ್ಲಿ ಪೊಲೀಷ್ ಸಂಘವೊಂದರ ಸ್ಥಾಪನೆಯಾಗಿರುವ ಸುದ್ದಿ ಓದಿದ್ದ. ತಕ್ಷಣ ತನ್ನ ಸಂಬಳದಲ್ಲಿ ಅರ್ಧದಷ್ಟನ್ನು ಆ ಸಂಘಕ್ಕೆ ಕಳುಹಿಸಿದ್ದ. ಇಲ್ಲಿ ಆ ಗೋಪುರದಲ್ಲಿ ಅವನಿಗೆ ಹಣದ ಅಗತ್ಯವಿರಲಿಲ್ಲವಲ್ಲ. ಈಗ ಆ ಸಂಘ ಅವನಿಗೆ ಪುಸ್ತಕಗಳನ್ನು ಕಳುಹಿಸಿದೆ. ವಿಷಯ ಸರಳ, ಸ್ಪಷ್ಟ, ಆದರೆ ಅವನಿಗೆ ನಂಬುವುದಾಗಲಿಲ್ಲ. ಪೋಲಿಷ್ ಭಾಷೆಯ ಪುಸ್ತಕಗಳು ಆಸ್ಟಿನ್ ವಾಲ್ಗೆ ಅವನ ಗೋಪುರಕ್ಕೆ ಬಂದಿವೆ. ಹೇಗೆ ನಂಬುವುದು? ಪವಾಡವೇನಾದರೂ ನಡೆಯಿತೆ? ಅವನು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಕಣ್ಣು ಮುಚ್ಚಿಕೊಂಡು ಪಾರ್ಸಲ್ ಬಿಚ್ಚಿ ಆಯಿತಲ್ಲ, ಇನ್ನೇನು ಪುಸ್ತಕಗಳು ಮಾಯವಾಗಿ ಬಿಡಬಹುದು ಎಂದುಕೊಂಡ. ಇಲ್ಲ, ಬಿಚ್ಚಿದ ಪಾರ್ಸಲ್ ಮಧ್ಯಾಹ್ನದ ಬಿಸಿಲಿನಲ್ಲಿ ಅವನೆದುರಿಗೇ ಕುಳಿತಿತ್ತು. ಅವನು ಎತ್ತಿಕೊಂಡು ನೋಡಿದ್ದ. ಪುಸ್ತಕ ಮೇಲೆಯೇ ತೆರೆದುಕೊಂಡು ಬಿದ್ದಿತ್ತು. ನೋಡಿದರೆ ಅದು ಕಾವ್ಯ. ದೊಡ್ಡ ಅಕ್ಷರಗಳಲ್ಲಿ ಪುಸ್ತಕದ ಶೀರ್ಷಿಕೆ. ಅದರ ಕೆಳಗೆ ಕವಿಯ ಹೆಸರು. ಆ ಕವಿಯ ಹೆಸರು ಪರಿಚಿತವಾದದ್ದೇ. ಸ್ಕವಿನ್ಸ್ಕಿಗೆ ಆ ಮಹಾಕವಿಯ ಹೆಸರು ಗೊತ್ತಿತ್ತು. ಪ್ಯಾರಿಸಿನಲ್ಲಿ 1830ರ ದಂಗೆಯ ನಂತರ ಅವನು ಆ ಕವಿಯ ಕೆಲವು ಕವನಗಳನ್ನು ಓದಿದ್ದ. ಆಮೇಲೆ ಅಲ್ಜೀರಿಯಾದಲ್ಲಿ, ಸ್ಪೇನಿನಲ್ಲಿ ಯುದ್ಧ ಮಾಡುತ್ತಿರುವಾಗ ತನ್ನ ದೇಶದವರಾದ ಕೆಲವು ಸೈನಿಕರು ಆ ಕವಿಯ ಖ್ಯಾತಿ ಎಲ್ಲೆಡೆ ಹಬ್ಬುತ್ತಿರುವುದಾಗಿ ಹೇಳುತ್ತಿರುವುದನ್ನು ಕೇಳಿದ್ದ. ಆದರೆ ಅವನು ಆ ಕಾಲದಲ್ಲಿ ಸದಾ ಕೋವಿ ಹಿಡಿದಿರುತ್ತಿದ್ದುದರಿಂದ ಯಾವುದೇ ಒಂದು ಪುಸ್ತಕವನ್ನು ಓದುವುದು ಆಗಿರಲಿ, ಮುಟ್ಟಲೂ ಸಾಧ್ಯವಾಗಿರಲಿಲ್ಲ. 1849ರಲ್ಲಿ ಅಮೆರಿಕಕ್ಕೆ ಹೋದ ಮೇಲೆ ಅಲ್ಲಿನ ತನ್ನ ಸಾಹಸಮಯ ಜೀವನದಲ್ಲಿ ಪೋಲ್ಯಾಂಡಿನ ಜನರನ್ನಾಗಲಿ ಪೋಲಿಷ್ ಪುಸ್ತಕಗಳನ್ನಾಗಲಿ ನೋಡುವುದು ಸಾಧ್ಯವಿತ್ತೇ? ಆದ್ದರಿಂದಲೇ ಈಗ ಅವನು ಆತುರದಿಂದ ಪುಸ್ತಕದ ಹಾಳೆ ತಿರುಗಿಸುವಾಗ ಅವನ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತು. ಆ ಏಕಾಂಗಿಯಾದ ದ್ವೀಪದಲ್ಲಿ ಹಬ್ಬ ಉಂಟು ಮಾಡುವ ಮಹತ್ವದ ಘಟನೆಯೊಂದು ನಡೆಯುತ್ತಿರುವಂತೆ ಅವನಿಗೆ ಅನ್ನಿಸಿತು. ಆಸ್ಟಿನ್ ವಾಲಿನ ಗಡಿಯಾರಗಳು 5 ಗಂಟೆ ಬಾರಿಸಿದವು. ತಿಳಿಯಾದ ಆಕಾಶದಲ್ಲಿ ಒಂದೊಂದೂ ಮೋಡವಿರಲಿಲ್ಲ. ಸಮುದ್ರ ಮೌನವಾಗಿ ಮಲಗಿತ್ತು. ತೀರದ ಬಳಿ ಸಣ್ಣ ಸಣ್ಣ ಅಲೆಗಳೆದ್ದು ಮರಳನ್ನು ಮುದ್ದಿಸುತ್ತಿದ್ದವು. ಆಸ್ಟಿನ್ ವಾಲಿನ ಮನೆಗಳು, ಅವುಗಳಾಚೆಗಿನ ಮರಗಳು ಮುಗುಳ್ನಗೆಯುತ್ತಿವೆಯೇನೋ ಎಂಬ ಹಾಗೆ ಮೋಹಕವಾಗಿ ಕಂಡವು. ಎಲ್ಲೆಲ್ಲೂ ಶಾಂತಿ, ಮೌನ. ಆ ಮೌನವನ್ನು ಬಡಿದೆಬ್ಬಿಸುವಂತೆ ಇದ್ದಕ್ಕಿದ್ದ ಹಾಗೆ ಮುದುಕನ ಧ್ವನಿ. ಅವನು ಕವನ ಚೆನ್ನಾಗಿ ಅರ್ಥವಾಗಲೆಂದು ಗಟ್ಟಿಯಾಗಿ ಓದುತ್ತಿದ್ದ. ಲಿಥುವೇನಿಯಾ, ನನ್ನ ದೇಶವೇ, ನೀನು ನಳನಳಿಸುತ್ತೀಯೇ. ಅವನ ಗಂಟಲು ಕೈಕೊಟ್ಟಿತು. ಕಣ್ಣಿನ ಮುಂದೆ ಅಕ್ಷರಗಳು ಕುಣಿಯತೊಡಗಿದವು. ಹೃದಯದಲ್ಲಿ ಬಿಡುಗಡೆಗೊಂಡ ಭಾವವೊಂದು ಅಲೆಯ ಹಾಗೆ ಮೇಲೆದ್ದು ಗಂಟಲಿನತ್ತ ಧಾವಿಸಿ ಅವನ ಧ್ವನಿಯನ್ನು ಕುಗ್ಗಿಸಿತು. ಅದುವರೆಗೂ ಅದುಮಿಟ್ಟಿದ್ದ ಭಾವನೆಗಳೆಲ್ಲ ನುಗ್ಗಿ ಬಂದು ಅವನ ಸಂಯಮವನ್ನು ಕದಡಿದವು. ಮುದುಕ ಒಂದು ಬಗೆಯ ಭಾವಪರವಶತೆಯಿಂದ ನೆಲಕ್ಕೆ ಕುಸಿದ. ಮರಳನ್ನು ಅಪ್ಪಿಕೊಂಡ. ತನ್ನ ದೇಶ ನೋಡಿ 40 ವರ್ಷವೇ ಆಗಿ ಹೋಗಿತ್ತು. ಇನ್ನು ತನ್ನ ಭಾಷೆಯ ಮಾಧುರ್ಯವನ್ನು ಕೇಳಿ ಅದೆಷ್ಟು ವರ್ಷವಾಗಿತ್ತೋ ದೇವರಿಗೆ ಗೊತ್ತು. ಈಗ ಅವನ ತಾಯಿ ನುಡಿ ಸಾಗರಗಳನ್ನು ದಾಟಿಕೊಂಡು ಅವನ ಬಳಿಗೆ ಬಂದಿತ್ತು. ಕೊನೆಗೂ ಆ ಮುದುಕನನ್ನು, ಒಬ್ಬಂಟಿಯಾದ ಈ ಸನ್ಯಾಸಿಯನ್ನು ಜಗತ್ತಿನ ಇನ್ನೊಂದು ತುದಿಯಲ್ಲಿ ಹುಡುಕಿಬಿಟ್ಟಿತ್ತು. ಇಡೀ ಮೈ ಅಲುಗಾಡುವಂತೆ ಗಂಟಲು ತುಂಬಿ ಬಂದರೂ ನೋವಾಗಲಿಲ್ಲ. ಇಷ್ಟು ವರ್ಷ ಮರೆತದ್ದು ಕಣ್ಣೆದರಿಗೇ ಪ್ರತ್ಯಕ್ಷ. ಕಾಲ ಸರಿಯುತ್ತಿದ್ದರೂ ಅವನು ಅಲುಗಾಡಲಿಲ್ಲ. ಕಡಲ ಹಕ್ಕಿಗಳು ಲೈಟ್ ಹೌಸಿನ ಮೇಲೆ ಹಾರುತ್ತಾ ಸುತ್ತಾಡಿದವು. ಅವುಗಳಿಗೆ ಹಸಿವು. ಕೆಲವು ಹಕ್ಕಿಗಳು ಒಂದೇ ಏಟಿಗೆ ಅವನತ್ತ ಹಾರಿ ಬಂದವು. ಆಮೇಲೆ ಇನ್ನಷ್ಟು ಮತ್ತಷ್ಟು ಹಕ್ಕಿಗಳು ಹಾರಿ ಬಂದು ಅವನನ್ನು ಸುತ್ತುವರಿಯುತ್ತಾ ರೆಕ್ಕೆ ಬಡಿದವು. ಮುದುಕ ಅತ್ತು ಸುಮ್ಮನಾಗಿದ್ದ. ಅವನ ಮುಖದಲ್ಲಿ ಒಂದು ಬಗೆಯ ಕಳೆ, ಕಣ್ಣಿನಲ್ಲಿ ಹೊಳಪು. ಯಾಂತ್ರಿಕವಾಗಿ ಅವನು ತನಗಾಗಿ ಬಂದ ತಿಂಡಿ ತಿನಿಸುಗಳನ್ನೆಲ್ಲ ಒಂದು ಚೂರೂ ಉಳಿಸದೆ ಹಕ್ಕಿಗಳಿಗೆ ಹಾಕಿಬಿಟ್ಟ. ಅವು ಕಲಕಲ ಮಾಡುತ್ತಾ ತಿನ್ನತೊಡಗಿದಂತೆ ಅವನು ಮತ್ತೆ ಪುಸ್ತಕ ಎತ್ತಿಕೊಂಡ. ಸೂರ್ಯ ಪನಾಮದ ದಟ್ಟ ಅರಣ್ಯಗಳ ಆಚೆಗೆ ಸರಿದು ಇನ್ನೇನು ಮುಳುಗಲಿದ್ದ. ಆದರೆ ಅಟ್ಲಾಂಟಿಕ್ ಸಾಗರದ ಮೇಲೆ ಇನ್ನೂ ಪ್ರಕಾಶಮಾನವಾದ ಬೆಳಕಿತ್ತು. ಮುದುಕ ಓದತೊಡಗಿದ.
ನೋವು ತುಂಬಿದ ನನ್ನ ಈ ಹೃದಯವನ್ನು ಆ ಹಸಿರು ಬೆಟ್ಟಗಳ ಹುಲ್ಲು ಮೈದಾನಗಳ ಬಳಿಗೆ ಕರೆದೊಯ್ಯಿ. ಮುಸ್ಸಂಜೆ ಇಳಿದು ಬಂದು ಬಿಳಿಯ ಹಾಳೆಯ ಮೇಲೆ ಅಕ್ಷರಗಳನ್ನು ಅಳಿಸಿ ಹಾಕಿತು. ಮುದುಕ ಬಂಡೆಯೊಂದಕ್ಕೆ ತಲೆಯಾನಿಸಿಕೊಂಡು ಕಣ್ಣು ಮುಚ್ಚಿದ. ಆಕಾಶದಲ್ಲಿ ಇನ್ನು ಅಲ್ಲಲ್ಲಿ ಬಳಿದುಕೊಂಡಂತೆ ಕಾಣುತ್ತಿದ್ದ ಕೆಂಪು ಮತ್ತು ಬಂಗಾರದ ಬಣ್ಣಗಳು. ಆ ಪ್ರಭೆಯಲ್ಲಿ ಅವನು ತನ್ನ ಕನಸಿನ ಲೋಕಕ್ಕೆ ತೇಲಿ ಹೋದ. ಕಿವಿಯ ತುಂಬ ತನ್ನ ದೇಶದ ಪೈನ್ ಮರಗಳ ಮರಮರ ಸದ್ದು, ನದಿಗಳ ಜುಳುಜುಳು ಸದ್ದು ಎಲ್ಲವೂ ನಿನಗೆ ನೆನಪಿದೆಯೇ, ನಿನಗೆ ನೆನಪಿದೆಯೇ ಎಂದು ಕೇಳುತ್ತಿರುವಂತೆ ಭಾಸವಾಯಿತು. ಹೌದು, ಈಗ ಎಲ್ಲವೂ ನೆನಪಾಗಿತ್ತು. ವಿಶಾಲವಾದ ಬಯಲುಗಳು, ಪಳ್ಳಗಳು, ಕಾಡುಗಳು, ಹಳ್ಳಿಗಳು ಎಲ್ಲವೂ ಕಣ್ಣೆದುರಿಗೆ ಆಕಾರ ತೆಳೆದಿದ್ದವು. ರಾತ್ರಿ. ಈಗ ಲೈಟ್ ಹೌಸಿನ ದೀಪ ಕತ್ತಲಿನಲ್ಲಿದ್ದ ಸಮುದ್ರವನ್ನು ಬೆಳಗಿಸಬೇಕಾದ ಸಮಯ. ಆದರೆ ಮುದುಕ ಬಹುದೂರದ ತನ್ನ ಹುಟ್ಟೂರಿಗೆ ಹೋಗಿಬಿಟ್ಟಿದ್ದ. ಅವನ ಕಣ್ಣ ಮುಂದೆ ಬಗೆ ಬಗೆಯ ಚಿತ್ರಗಳು ಹಾದು ಹೋಗುತ್ತಿದ್ದವು. ತಾನು ಮನೆಯೆಂದು ಕರೆಯುತ್ತಿದ್ದ ಕಟ್ಟಡ ಈಗಿಲ್ಲ, ಏಕೆಂದರೆ ಅದು ಯುದ್ಧದಲ್ಲಿ ನೆಲಸಮವಾಗಿತ್ತು. ಅಮ್ಮ ಅಪ್ಪ ಕೂಡ ಕಾಣಿಸುತ್ತಿಲ್ಲ. ಅವನು ಇನ್ನು ಮಗುವಿದ್ದಾಗಲೇ ಅವರು ಕಾಲವಾಗಿದ್ದರು. ಆದರೆ ಹಳ್ಳಿ ಮಾತ್ರ ಮೊದಲಿನಂತೆಯೇ ಇದೆ. ಸಾಲಾಗಿ ನಿಂತ ಗುಡಿಸಲುಗಳು, ಬೆಳಕು ಚಿಮ್ಮುವ ಕಿಟಕಿಗಳು, ಹೊಂಡ, ಹಿಟ್ಟಿನ ಗಿರಣಿ, ಇಡೀ ರಾತ್ರಿ ಕಪ್ಪೆಗಳು, ಕೊಟಗುಟ್ಟುವ 2 ಕೊಳಗಳು. ಒಂದಾನೊಂದು ಕಾಲದಲ್ಲಿ ಅವನು ರಾತ್ರಿ ಹೊತ್ತು ತನ್ನ ಹಳ್ಳಿಗೆ ಕಾವಲಾಗಿ ನಿಂತಿರುತ್ತಿದ್ದ. ಆ ಗತಕಾಲ ಈಗ ಒಂದು ಚಿತ್ರಮಾಲೆಯಾಗಿ ಕಂಗೊಳಿಸಿತು. ಹೀಗೆ ಮತ್ತೆ ಅವನು ಅಲ್ಲಿ ಕಾವಲು ನಿಂತಿದ್ದಾನೆ. ಹೆಂಡದಂಗಡಿ ಕಾಣಿಸುತ್ತಿದೆ. ಅದರ ಕಿಟಕಿಗಳು 2 ಕಣ್ಣುಗಳಂತೆ ಉರಿಯುತ್ತಿವೆ. ಗಾಳಿಯ ತುಂಬ ಹಾಡು, ಕೂಗು, ಹೆಜ್ಜೆ ಸದ್ದು, ಪಿಟೀಲಿನ ನಾದ. ಆಹಾ ಆಹಾ, ಊರ ಜನ ಕುಣಿಯುತ್ತಿದ್ದಾರೆ. ಒಬ್ಬಂಟಿಯಾಗಿ ಕುದುರೆಯ ಮೇಲೆ ಕುಳಿತು ಕಾವಲು ಕಾಯುತ್ತಿರುವ ತನಗೆ ಬೇಸರ. ಕಾಲ ನಿಧಾನವಾಗಿ ಸರಿಯುತ್ತಿದೆ. ಕೊನೆಗೂ ದೀಪಗಳೆಲ್ಲ ಆರಿದವು. ಈಗ ಕಣ್ಣಳತೆಯವರೆಗೂ ಹಬ್ಬಿರುವ ಮಂಜು, ಬೂದು ಬಣ್ಣದ ಮೋಡದ ಹಾಗೆ ಅದು ಎಲ್ಲವನ್ನೂ ಮುಚ್ಚಿ ಹಾಕುತ್ತಿದೆ. ಇನ್ನೇನು ಆ ವಿಚಿತ್ರ ಹಕ್ಕಿ ಕೂಗುವ ಸಮಯ. ಜೀರುಂಡುಗಳ ಜೊಂಡು ಹುಲ್ಲಿನ ಸುತ್ತ ಗುಯ್ ಎನ್ನುವ ಸಮಯ. ಹಿತವಾದ ತಣ್ಣಗಿನ ರಾತ್ರಿ, ನಿಜವಾದ ಪೋಲಿಷ್ ರಾತ್ರಿ. ಗಾಳಿ ಇಲ್ಲದಿದ್ದರೂ ದೂರದಲ್ಲಿರುವ ಪೈನ್ ಮರಗಳ ತೋಪು ಸಮುದ್ರದ ಹಾಗೆಯೇ ಸದ್ದು ಮಾಡುತ್ತಿವೆ. ಬೆಳಗಾಗಲು ತುಂಬ ಹೊತ್ತೇನೂ ಇಲ್ಲ. ಆಗಲೇ ಬೇಲಿಯ ಹಿಂದಿನ ಕೋಳಿಗಳು ಕೂಗುತ್ತಿವೆ. ಆಕಾಶದಲ್ಲೆಲ್ಲೋ ಕೊಕ್ಕರೆಗಳ ಕೂಗು. ನಾಳೆ ಯುದ್ಧವಾಗಬಹುದೆಂಬ ಗುಮಾನಿ ಇದೆ. ಪತರಗುಟ್ಟುವ ಲಾಂಛನಗಳನ್ನು ಹಿಡಿದುಕೊಂಡು ಕೂಗುತ್ತಾ ತಾನೂ ಇತರರೊಡನೆ ಯುದ್ಧಕ್ಕೆ ಹೋಗಲು ಸಿದ್ಧ ಎಂದ. ತನ್ನ ತಾರುಣ್ಯದ ರಕ್ತ ಬಿಸಿಯಾಗಿದೆ. ಓಹೋ, ಬೆಳಗಾಯಿತು. ಕತ್ತಲು ಕರಗುತ್ತಿದೆ. ಕಾಡುಗಳು, ಪೊದರುಗಳು, ಗುಡಿಸಲ ಸಾಲು, ಹಿಟ್ಟಿನ ಗಿರಣಿ, ಪಾಪ್ಲರ್ ಮರಗಳು ಎಲ್ಲ ಕತ್ತಲಿನಿಂದ ಎದ್ದು ಬಂದಿವೆ. ಹಳ್ಳಿಯ ಬಾವಿಯ ರಾಟೆಗಳು ಸದ್ದು ಮಾಡುತ್ತಿವೆ. ತನ್ನ ಪ್ರೀತಿಯ ಊರು ಮೇಲೇರುತ್ತಿರುವ ಸೂರ್ಯನ ಬೆಳಕಿನಲ್ಲಿ ಮನೋಹರವಾಗಿ ಕಾಣಿಸುತ್ತಿದೆ. ಓಹೋ, ಓ ನನ್ನ ಊರು, ನನ್ನ ಒಂದೇ. ಕಾವಲು ನಿಂತ ಹುಡುಗನ ಕಿವಿ ನೆಟ್ಟಗಾಯಿತು. ಬಹುಶಃ ತನ್ನ ಪಾಳಿ ಮುಗಿಯಿತೆಂದು ಹೇಳಲು ಯಾರೋ ಬರುತ್ತಿರಬೇಕು. ಇದ್ದಕ್ಕಿದ್ದಂತೆ ಯಾರೋ ಕರೆಯುತ್ತಿದ್ದಾರೆಂದೆನಿಸಿತು ಸ್ಕವಿನ್ಸ್ಕಿಗೆ. ಏ ಮುದುಕ, ಹೇಳು, ಏನಾಗಿದೆ ನಿನಗೆ? ಸ್ಕವಿನ್ಸ್ಕಿ ಕಣ್ಣು ತೆರೆದು ಎದುರಿಗೆ ನಿಂತವನನ್ನು ಆಶ್ಚರ್ಯದಿಂದ ನೋಡಿದ. ಕನಸುಗಳಿಂದ ತಪ್ಪಿಸಿಕೊಂಡು ವಾಸ್ತವಕ್ಕಿಳಿಯಲು ಕೆಲವೇ ಕ್ಷಣಗಳು ಬೇಕಾದವು. ಎದುರಿಗೆ ಕಾವಲುಗಾರ ಜಾನ್ಸ್ ನಿಂತಿದ್ದ. ಏನು ವಿಷಯ? ಹುಷಾರಿಲ್ವಾ? ಇಲ್ಲ. ನಿನ್ನೆ ಲೈಟ್ ಹೌಸಿನ ದೀಪ ಯಾಕೆ ಹಚ್ಚಲಿಲ್ಲ? ಇನ್ನು ನಿನ್ನ ಕೆಲಸ ಹೋದ ಹಾಗೆ. ಸ್ಯಾನ್ ಜೊಮೋರೋ ದೋಣಿ ನಿನ್ನೆ ರಾತ್ರಿ ಮರಳು ದಂಡಿಗೆ ಡಿಕ್ಕಿ ಹೊಡೆದು ನೆಲ ತಪ್ಪಿತು. ಸದ್ಯ ಯಾರೂ ಸಾಯಲಿಲ್ಲ. ಸತ್ತಿದ್ರೆ ನಿನ್ನನ್ನು ಜೈಲಿಗೆ ಕಳಿಸ್ತಿದ್ರು. ದೋಣಿ ತಂದಿದ್ದೇನೆ, ಬಾ. ಉಳಿದದ್ದೆಲ್ಲ ಆಫೀಸ್ನಲ್ಲಿ ಹೇಳ್ತಾರೆ. ಮುದುಕ ಬಿಳಿಚಿಕೊಂಡ. ಹೌದು, ಹಿಂದಿನ ರಾತ್ರಿ ಅವನು ಲೈಟ್ ಹೌಸ್ ದೀಪ ಹೊತ್ತಿಸಿರಲಿಲ್ಲ. ಕೆಲವು ದಿನಗಳ ನಂತರ ಸ್ಕವಿನ್ಸ್ಕಿ ಆಸ್ಟಿನ್ ವಾಲ್ನಿಂದ ನ್ಯೂಯಾರ್ಕ್ಗೆ ಹೊರಟಿದ್ದ ಒಂದು ಹಡಗನ್ನು ಹತ್ತಿದ್ದನ್ನು ಜನ ನೋಡಿದರು. ಪಾಪ, ಮುದುಕ ಕೆಲಸ ಕಳೆದುಕೊಂಡಿದ್ದ. ಮತ್ತೊಮ್ಮೆ ಅವನ ನಿರಂತರ ಪ್ರಯಾಣಕ್ಕೆ ಕೊನೆ ಇರದ ಇನ್ನಷ್ಟು ಮಾರ್ಗಗಳು ತೆರೆದುಕೊಂಡಿದ್ದವು. ಮತ್ತೊಮ್ಮೆ ದುಷ್ಟ ಗಾಳಿ ಬೀಸಿ ಬಂದು ಒಣ ಎಲೆಯಂತಿದ್ದ ಅವನ ಬದುಕನ್ನು ನೆಲದ ಮೇಲೆ, ನೀರಿನ ಮೇಲೆ ಎಸೆದಾಡಿ ಹಿಂಸಿಸಲು ಸಜ್ಜುಗೊಂಡಿತ್ತು.
ಕಳೆದ ಆ ಕೆಲವು ದಿನಗಳಲ್ಲಿ ಮುದುಕ ನಂಬಲಾರದಷ್ಟು ವಯಸ್ಸಾದವನಂತೆ ಕಾಣುತ್ತಿದ್ದ. ಅವನ ಕಣ್ಣುಗಳಷ್ಟೇ ಇನ್ನೂ ಮಿಂಚುತ್ತಿದ್ದವು. ಬದುಕಿನ ಆ ಹೊಸ ದಾರಿಯಲ್ಲಿ ಈಗ ಅವನ ಜೊತೆ ಅವನ ಪುಸ್ತಕವೂ ಇತ್ತು. ಆ ಪುಸ್ತಕವು ಕಳೆದು ಹೋಗಬಾರದೆಂಬ ಭಯದಿಂದಲೋ ಏನೋ ಅವನು ಆಗಿಂದಾಗ್ಗೆ ಅದನ್ನು ತನ್ನ ಎದೆಗೆ ಒತ್ತಿಕೊಳ್ಳುತ್ತಿದ್ದ.